Watch full episodes on Jio Hotstar. ಜೋ ಪರಿಶ್ರಮ ಮಾಡ್ತಾನೆ, ಆಗಿದಾಗ ಏನ್ ಸಿಗುತ್ತೋ ಅದನ್ನ ನಾನು ಕಳ್ತನ ಮಾಡಿಕೊಂಡು ಹೋಗ್ತೀನಿ. ಅವನಿಗೆ ಪಾಪ ಗೊತ್ತೇ ಇಲ್ಲ ಚಾಣದಾಸ್ ಕಳ್ಳನ ಶಾಡೋ ಅವನ ತಲೆ ಮೇಲಿದೆ ಅಂತ. ಲಂಚ್ ಟೈಮ್ ಮುಗಿತಾ ಬಂದಿದೆ, ಎಲ್ಲ ವರ್ಕರ್ಸ್ ಬರ್ತಿರ್ಬೇಕು. ಅದಕ್ಕೆ ಮೊದಲೇ ಜಯಸಿಂಗನ ಕರೆಸ್ತೀನಿ. ಬಂದ್ಬಿಡು, ಯಾರೂ ಇಲ್ಲ. ಇದೇನು? ಹಲೋ ಜೋ. ಹಲೋ ಜಯಸಿಂಗ್. ಹಲವು ವರ್ಷಗಳ ನಂತರ ಭೇಟಿ ಆಗ್ತಿದ್ದೀವಿ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಜಯಸಿಂಗ್. ನೀನು ನಿನ್ನ ಜಗತ್ನಲ್ಲಿ ಮಜವಾಗಿದ್ದಿ. ನಿನಗೆ ಸಮಯ ಎಲ್ಲಿ ಸಿಗುತ್ತೆ? ಸಮಯ ನಿಂಗೂ ಇಲ್ಲ. ಹಾಗೆ ನೀನು ಮುಂಬೈಯ ಹೊರಗೆ ನಗೀತಿದ್ಯಾ. ನೀನು ಈಜಿಪ್ಷಿಯನ್ ಮಮ್ಮೀಸ್ ಡಿಗ್ ಮಾಡ್ತೀಯಾ. ಇಲ್ಲಿ ಯಾವ ಮಮ್ಮಿ ಸಿಗುತ್ತೆ? ಅವೆಲ್ಲ ಬರೀ ಈಜಿಪ್ಟ್ನಲ್ಲಿರುತ್ತವೆ. ಜಯಸಿಂಗ್, ಒಂದು ಸೀಕ್ರೆಟ್ ಇಂದಿನವರೆಗೆ ಯಾರಿಗೂ ತಿಳಿದಿಲ್ಲ. ನನ್ನ ರಿಸರ್ಚ್ ನಂತೆ ಹಲವು ಸಾವಿರ ವರ್ಷಗಳ ಹಿಂದೆ ಒಬ್ಬ ಈಜಿಪ್ಷಿಯನ್ ಕಿಂಗ್ ಪೆರೋ ಭಾರತವನ್ನು ವಶ ಮಾಡೋಕೆ ಬಂದಿದ್ದ. ಆಗ ಅವನು ಮುಂಬೈಯಲ್ಲಿಯೇ ಲ್ಯಾಂಡ್ ಆಗಿದ್ದ. ಆದ್ರೆ ಅನಾರೋಗ್ಯದಿಂದಾಗಿ ಆತ ತೀರಿ ಹೋದ. ಅವನ ಮಮ್ಮಿ ಮಾಡಿ ಇಲ್ಲೇ ಇಟ್ಬಿಟ್ರು. ನಿಜವಾಗಿಯೂ? ಹಾ, ಸಂಪೂರ್ಣ ನಿಜ. ಆಸ್ ಪರ್ ಮೈ ರಿಸರ್ಚ್, ಕಿಂಗ್ ಫಾರೋಗೆ ಹಲವು ಭಾಷೆ ಬರ್ತಿದ್ವು. ಇಂಗ್ಲಿಷ್, ಹಿಂದಿ, ಅರೇಬಿಕ್, ಫ್ರೆಂಚ್ ಎಲ್ಲ ಗೊತ್ತಿತ್ತು. ಅವನಿಗೆ ಹಿಂದಿ ಇಂಗ್ಲಿಷು ಬರ್ತಿತ್ತಾ? ಭರವಸೆ ಆಗ್ತಿಲ್ಲ. ನಾನು ಅದೇ ಮಮ್ಮಿಯನ್ನ ಹುಡುಕಲು ಪ್ರಯತ್ನಿಸ್ತಿದ್ದೀನಿ. ಒಂದ್ ವೇಳೆ ಆ ಮಮ್ಮಿ ನನಗೆ ಸಿಗ್ಬಿಟ್ರೆ ನಾನು ಪ್ರಖ್ಯಾತನಾಗ್ಬಿಡ್ತೀನಿ. ಖಂಡಿತ ಆಗ್ತೀಯ. ಆಲ್ ದಿ ಬೆಸ್ಟ್. ನಾನು ನಿನ್ಗೆ ತಿಳಿಸಲು ಬಂದಿದ್ದೆ, ರುದ್ರ ತನ್ನ ಗೆಳೆಯರು ಮತ್ತು ರಂಗೀಲಾರೊಂದಿಗೆ ಮುಂಬೈ ತಿರುಗಾಡಲು ಬಂದಿದ್ದಾನೆ. ನಿಂದೆ ಸ್ಕೈ ಹೈ ಹೋಟೆಲ್ನ 41st ಫ್ಲೋರ್ನಲ್ಲಿ ಉಳ್ಕೊಂಡಿದ್ದಾರೆ. 40th ಫ್ಲೋರ್ನಲ್ಲಿ ನೀನಿದ್ದಿ, ಹಾಗಾಗಿ ನಿನ್ನ ಅಕ್ಕಪಕ್ಕ ಇರ್ತಾರೆ ಅನ್ಕೊಂಡೆ. 41st ಫ್ಲೋರ್? ಆದ್ರೆ ಸ್ಕೈ ಹೈ ಹೋಟೆಲ್ನಲ್ಲಿ 41st ಫ್ಲೋರ್ ಇಲ್ವೇ ಇಲ್ಲ. ನಂಗೆ ಗೊತ್ತಿದೆ, ಇಲ್ಲ. ಅದಕ್ಕೆ ಮಕ್ಕಳಿಗಾಗಿ ಮ್ಯಾಜಿಕಲ್ ಫ್ಲೋರ್ ಮಾಡಿಸಿದ್ದೀನಿ. ಬಟ್ ಡೋಂಟ್ ವರಿ, ಯಾರಿಗೂ ಗೊತ್ತಾಗೋಲ್ಲ. ಸಮಯ ಸಿಕ್ಕರೆ ನೀನು ನೋಡ್ಕೊಂಬಾ. ಮೇಲೆ ಹೋಗಿ ನೋಡ್ಬೇಕು ಅದು ನಿಜಾನ ಅಥವಾ ಕನಸ ಅಂತ. ಇದೆಂತ ಸದ್ದು? ಓಹೋ, ಅದೊಂದು ಬೆಕ್ಕು. ಸರಿ, ನಾನು ಬರ್ತೀನಿ. ನನ್ಗೊಂದು ಇಂಪಾರ್ಟೆಂಟ್ ಮೆಜಿಷಿಯನ್ಸ್ ಮೀಟಿಂಗ್ ಹೋಗ್ಬೇಕು. ರುದ್ರ ಮತ್ತೆ ಅವನ ಗೆಳೆಯರು ಬುಲೆಟ್ ಟ್ರೈನ್ ಇನಾಗ್ರೇಷನ್ ಹೋಗಿದ್ದಾರೆ. ಅಲ್ಲಿಂದ ಬಂದು ನಿನ್ನನ್ನು ಭೇಟಿ ಆಗ್ತಾರೆ. ಆಗ್ಲಿ ಜಯಸಿಂಗ್, ನಿನ್ನ ಕಾಳಜಿ ವಹಿಸು.
ಅರೆ ಮಾಡಿದ್ದುಣ್ಣು ಮಹಾರಾಯ ರುದ್ರ ಇವ್ರ ಟ್ರೈನ್ ಅಲ್ಲಿ ಕೂತು ಏನ್ ಮಜಾ ಬರುತ್ತೆ. ನಮ್ ಮ್ಯಾಜಿಕಲ್ ಟ್ರೈನ್ ಇದಕ್ಕಿಂತ ಒಳ್ಳೇದು. ರಂಗಿಲಾ ಮೆಲ್ಲ ಮಾತ್ನಾಡು. ಯಾರಾದ್ರೂ ಕೇಳಿದ್ರೆ ತೊಂದ್ರೆ ಆದಿತ್ತು. ಅಜ್ಜಯ್ಯ ಹೇಳಿದ್ದಾರೆ ಇಲ್ಲಿ ಏನೂ ಮ್ಯಾಜಿಕ್ ಮಾಡಬಾರ್ದು, ಮ್ಯಾಜಿಕ್ ನ ಮಾತು ಆಡ್ಬಾರ್ದು, ತಿಳಿತಾ? ಲೇ ಸರಿಯೋ, ಜಾಗ ಕೊಡಿ, ನನ್ನ ಬಾಸ್ ಬರ್ತಿದ್ದಾರೆ. ದೊಣ್ಣೆ ಬೇಯಿಸುತ್ತಾ ಯಾಕೆ ದುಡ್ಡಿಯ? ಏನೆಲ್ಲೋ ತುಂಟ ಲಂಬು, ಎಲ್ಲ ಸೆಟ್ ಮಾಡಿದ್ಯೋ ಇಲ್ವೋ? ಅರೆ ಮುನ್ನ ಮಿರ್ಚಿ ಬಾಸ್, ನಾನು ಇಂಥ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ಬುಲೆಟ್ ಟ್ರೈನ್ ನೊಂದಿಗೆ ಎಲ್ಲ ಮಂತ್ರಿ ಸಂತ್ರಿಗಳು ಒಟ್ಟಿಗೆ ಸ್ಫೋಟವಾಗುತ್ತೆ. ಢಾಮ್ ಅಂತ ದೊಣ್ಣೆ ಬೀಸುತ್ತಾ. ಇದ್ ನೋಡಿ ಇದು. ಇದೇನ್ ಮಾಡ್ತಿದ್ಯೋ ಲಂಬು? ನೀನೇನ್ ಅಂಗಡಿಲಿ ಸಾಮಗ್ರಿ ಡಿಸ್ಪ್ಲೇ ಮಾಡ್ತಿದ್ಯಾ? ನೋಡಿ ಇವ್ರಿಬ್ರು ಕೇಡಿ ಅಂತಿದ್ದಾರೆ. ಇಬಾಯಿಸ್ಕಾ ಹಿಯರಿಂಗ್ ಪವರ್ ಇನ್ಕ್ರೀಸು. ಅರೆ ಬಾಸ್, ನಾನು ಈ ಕೋಟ್ ಹಾಕೊಂಡು ಟ್ರೈನ್ ನಲ್ಲಿ ಜಾಲಿಯಾಗಿ ಹೋಗ್ತೀನಿ, ಮತ್ತೆ ಹೋಗಿ ಕೋಟ್ ಅನ್ನು ಅಲ್ಲೇ ನೇತಾಡಿಸ್ತೀನಿ, ಮತ್ತೆ ಇನ್ನೊಂದು ಬಾಗಿಲಿಂದ ಹೊರಗೆ ಹೋಗ್ತೀನಿ. ಆಮೇಲೆ ಟ್ರೈನ್ ಮತ್ತೆ ಆ ನೇತಾರರು ಎಲ್ಲರೂ ಟಾಟಾ ಬಾಯ್ ಬಾಯ್ ಅಂದ್ಬಿಡ್ತಾರೆ. ದೊಣ್ಣೆ ಬೀಸುತ್ತಾ. ಸಖತ್ ಅಡಿಯಲ್ವಾ ಬಾಸ್? ಸಖತ್ ಬೊಂಬಟಾಗಿದೆ. ಪ್ಲಾನ್ ಆಕ್ಟಿವೇಟ್ ಮಾಡು. ಮೊನ್ನ ಮಿರ್ಚಿ ಹೆಸರು ಕೆಡಬಾರ್ದು, ತಿಳಿತಲ್ಲ? ಆಲ್ ದ ಬೆಸ್ಟ್. ಸರಿ ಬಾಸ್, ಮತ್ತೆ ಇದಾಯ್ತು. ಟೈಮರ್ ಆನ್. ಇಬಾಯಿಸ್ಕಾ ಕೋಟ್ ರಿವರ್ಸು. ಅರೆ ಈ ಲಂಬುಗೆ ಹುಚ್ಚು ಹೊಡೆದಿದ್ಯಾ? ಏನ್ ಮಾಡ್ತಿದ್ದ ನಾನು? ತನ್ನಲ್ಲಿದ್ದ ಬಾಂಬ್ ನ ಡಿಸ್ಪ್ಲೇ ಯಾಕೆ ಮಾಡ್ತಿದ್ದಾನೆ? ಇಲ್ಲಿಂದ ಓಡು ಮುನ್ನ ಮಿರ್ಚಿ ಇಲ್ದಿದ್ರೆ ಜನ ಉಪ್ಪು ಖಾರ ಇಲ್ದೆ ನಿನ್ನ ಚಟ್ನಿ ಮಾಡ್ತಿದಾರ. ಓಡು. ಎಲ್ಲರಲ್ಲಿ ವಿನಂತಿ, ಬುಲೆಟ್ ಟ್ರೈನ್ ಸ್ಟಾರ್ಟ್ ಆಗಲಿದೆ. ಮಂತ್ರಿಯವರು ಬರ್ತಾ ಇದ್ದಾರೆ, ಅವರ ಸ್ವಾಗತ ಮಾಡೋಣ. ಧನ್ಯವಾದ. ಯಾವನ್ಗೂ ಗೊತ್ತಾಗೋದಿಲ್ಲ ನನ್ನ ಹತ್ರ ಬಾಂಬ್ ಇದೆ ಅಂತ. ಮತ್ತೆ ಎಲ್ಲರ ಕತೆ ಮುಗಿಯುತ್ತೆ. ಬಾಸ್ ತುಂಬಾನೇ ಖುಷಿಯಾಗಿ ನನ್ಗೆ ಬೇಷ್ ಅಂತಾರೆ. ಲೇ ಏನಾಗಿದ್ದೋ ನಿಮ್ಗೆ? ಡೋಂಟ್ ವರಿ ಬಾಸ್. ಅರೆ ಇದೇನು? ನೇತಾರರ ಸುರಕ್ಷೆ ಬಿಟ್ಟು ನನ್ನ ಮೇಲೆ ಯಾಕೆ ಗನ್ನೆ ಮಾಡ್ತಿದ್ದೀರಪ್ಪ? ನಾನೇ ನಿಮ್ಗೆ ಪುಂಡ ಪೋಖರಿ ಅನಿಸ್ತಾ ಇದ್ದೀನಾ ಏನ? ಹಲೋ, ನೀವು ನಿಮ್ಮ ಬಟ್ಟೆ ಸ್ವತಃ ಡಿಸೈನ್ ಮಾಡ್ತೀರಾ? ಯಾಕೆ ಹೇಳ್ಬೇಕು? ಯಾಕೆ ಬಿಟ್ಕೊಡ್ಲಿ ನನ್ನ ಟ್ರೇಡ್ ಸೀಕ್ರೆಟ್? ನೀವು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಪ್ಪ? ಅರೆ ಮಾಡಿದುಣ್ಣು ಮಹಾರಾಯ, ನಿನ್ನ ಕೋಟ್ ನ ಡಿಸೈನ್ ಎಷ್ಟು ಸುಂದರವಾಗಿದೆ, ಅದಕ್ಕೆ ಕೇಳ್ತಿದ್ದಾರೆ ಕಮಾಂಡರ್ ಸರ್. ಮಮ್ಮೆ, ಇದ್ಯಾಗಾಯ್ತು? ನನ್ನ ಕೋಟ್ ಒಳಗೆ ಹೊರಗೆ ಹಾಗಾಯ್ತು. ದೊಣ್ಣೆ ಬೀಸುತ್ತಾ. ನನಗೆ ಹೋಗ್ಲಿ ಬಿಡಿ. ಬೈ ಮಿಸ್ಟೇಕ್ ಈ ಕೋಟ್ ಉಲ್ಟಾ ಹಾಕೊಂಡೆ. ಸರಿ ಮಾಡ್ಕೊಂಡು ಬರ್ತೀನಿ. ದೊಣ್ಣೆ ಬೀಸುತ್ತಾ. ಗಾರ್ಡ್ಸ್, ಹಿಡೀರಿ ಅವನನ್ನ. ಕಾಪಾಡಿ. ಅಯ್ಯೋ ಓಡಪ್ಪ, ಓಡೋ. ಅಯ್ಯೋ ಉಳಿಸ್ರು. ಬಾಸ್, ನನ್ನ ಈ ಕೋಟ್ ಉಲ್ಟಾ ಹೆಂಗಾಯ್ತು? ನಿನ್ನಿಂದ ಒಂದು ಕೆಲಸ ಸರಿಯಾಗಿ ಆಗೋದಿಲ್ಲ. ದೊಡ್ಡ ದೊಡ್ಡ ಕೊಚ್ಕೋತಿದ್ಯಾ, ಮತ್ತೆ ಟೈಮ್ ಬಂದಾಗ ಮಾತ್ರ ಟೈಮ್. ಯು ಆರ್ ಅಂಡರ್ ಅರೆಸ್ಟ್. ನಿಲ್ಲೋ ಅಲ್ಲಿ. ಬಾಸ್ ಹೊರಗೆ ಓಡಿ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ದೊಣ್ಣೆ ಬೀಸುತ್ತಾ. ಒಳ್ಳೇದಾಯ್ತು, ಒಂದು ಕಂಟಕ ಹೊರಟು ಹೋಯ್ತು. ಆದ್ರೆ ಇನ್ನೊಂದು ಬರ್ತಾ ಇದೆ. ದೊಣ್ಣೆ ಬೀಸುತ್ತಾ. ಓಡೋ. ಸಾಹೇಬ್ರ, ಇನ್ನು ಇಷ್ಟೇ ಬಾಕಿ ಇದೆ. ನೀವು ಹೇಳಿದ್ರೆ ಇದನ್ನು ಆಗಿದ್ದೀವಿ. ಬಹುಶಃ ನಿಮ್ಮ ಮಮ್ಮಿ ಸಿಗ್ಬೋದು. ಅಯ್ಯೋ, ನನ್ನ ಮಮ್ಮಿ ಅಲ್ಲ, ಕಿಂಗ್ನ ಮಮ್ಮಿ. ಆ ಭಾಗವನ್ನ ತುಂಬಾ ಎಚ್ಚರದಿಂದ ಅಗಿಬೇಕು. ಎಲ್ಲೂ ಹಾನಿ ಆಗಬಾರ್ದು. ನೋಡು, ಈಗ ರಾತ್ರಿ ಆಗಲಿದೆ. ನಾಳೆ ಮುಂದುವರ್ಸೋಣ.
ಬೈಕ್ನವ ನನ್ ಕನಸ ಅಥವಾ ನಿಜನ ಗೊತ್ತಿಲ್ಲ, ಆದ್ರೆ ಇದು ಖಂಡಿತ ಗೊತ್ತಿದೆ. ಈಜಿಪ್ಟ್ನ ರಾಜ ಮಹಾರಾಜರನ್ನು ಮಮ್ಮಿ ಮಾಡಲಾಗ್ತಿತ್ತು. ಅವರ ವಜ್ರ ವೈಢೂರ್ಯಗಳನ್ನು ಅದರೊಂದಿಗೆ ಹಾಕ್ತಿದ್ರು. ಒಂದ್ ವೇಳೆ ಇಲ್ಲಿ ನನ್ಗೆ ಮಮ್ಮಿ ಸಿಕ್ಕಿದ್ರೆ ನಾನು ಚರಣದಾಸ್ ಕಳ್ಳ ಹೋಗಿ ಚರಣದಾಸ್ ಕೋಟ್ಯಾಧಿಪತಿ ಆಗ್ತೀನಿ. ಮಮ್ಮಿ ಸಿಕ್ಬಿಡ್ತು. ಎಸ್, ಖಜಾನೆ ಖಜಾನೆ ಎಲ್ಲಿದೆ? ಇದ್ರ ಕೆಳಗೆ ಇರ್ಬೇಕು ಬಹುಶಃ. ಎತ್ತಿ ನೋಡ್ತೀನಿ. ಅಯ್ಯ, ಗುಡ್ ಆಗಿದ್ರೆ ಕೈಗೆ ಬಂದು ಇಲ್ಲಿ. ಏಟ್ ಬಾಕ್ಸ್ ನಲ್ಲಿ ಕಿಂಗ್ ಸಿಗ್ಬೋದು ಅನ್ಕೊಂಡಿದ್ದೆ, ಕಿಂಗ್ ಆಭರಣ ಸಿಗ್ಬೋದು. ಸಿಕ್ಕಿದ್ದೇನು ಬರಿಪಟ್ಟಿ, ಯಾರಿಗ್ ಗೊತ್ತು ಕಡು ಬಡವಾಯಿತ. ಏನ್ ಹುಡುಕ್ತಿದ್ಯಾ ನೀನು? ಓ, ವಜ್ರ ವೈಢೂರ ಹುಡುಕ್ತಿದ್ದೀನಿ, ಆದ್ರೆ ಏನು ಸಿಗ್ತಾ ಇಲ್ಲ. ಕಡು ಬಡವ ಕಿಂಗ್ ಇರ್ಬೇಕು. ಯಾರದು? ಯಾರು ಮಾತಾಡಿದ್ದು? ನಾನು ಕೇಳಿದ್ದು ನೀನ್ ಏನ್ ಹುಡುಕ್ತಿದ್ಯಾ? ಹೇಳ್ಬೇಡ, ಮಲಗು ಮಲಗು ಲಿಟಲ್ ಮಮ್ಮಿ, ಮಲಗು ಮಮ್ಮಿ. ಪಪ್ಪ ಬರ್ತಾರೆ, ಎಲ್ಲ ಆಟಿಕೆ ತರ್ತಾರೆ. ಮಲಗು 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 ಮಮ್ಮಿ. ಕಬಡ್ಡಿ ಮಲಗು. ಕಬಾಡು ಮಮ್ಮಿ, ಕಬಡ್ಡಿ. ಹೆದರ್ಬೇಡ, ನಾನ್ ಕಾಪಾಡ್ತೀನಿ. ಆದ್ರೆ ಅಪಾಯ ಎಲ್ಲಿದೆ? ಅಪಾಯ ನಿನ್ನಿಂದಲೇ ಇದೆ. ಮಮ್ಮಿ ಕಬಡ್ಡಿ, ಮಮ್ಮಿ. ಅರೆ, ಅಪಾಯ ನಾನೇ ಆದ್ರೆ ನನ್ನಿಂದ ಯಾಕೆ ಹೆಲ್ಪ್ ಬೇಡ್ತೀಯ? ಬಾರಿ ಮಮ್ಮಿ ಕಾಪಾಡಿ ಅಂತೀಯ ನೀನು. ಅದು ನಾನ್ ನನ್ನ ಮಮ್ಮಿ ನೆನಪಿಸ್ತೀನಿ. ಮದರ್, ನನ್ನ ಅಮ್ಮ, ನನ್ನ ತಾಯಿ. ಮಮ್ಮಿ. ಗುಡ್ ಒನ್. ನಾನ್ ಕಿಂಗ್ಸ್ ಫೇರೋ, ಈಜಿಪ್ಟ್ ನ ಕಿಂಗ್. ನೀನ್ ಯಾರು? ನಾನು ಚರಣದಾಸು. ಮತ್ತೆ ಕ್ರಾಸ್ ಕಂಟ್ರಿ ರೇಸ್ ನಲ್ಲಿ ಭಾಗವಹಿಸ್ತಿದ್ದೀನಿ. ಬಾಯ್. ನನಗೆ ಏನೂ ಬೇಡ. ಓಡುವ ಪ್ರಯತ್ನ ಮಾಡಿದ್ರೆ ಮುಗಿಸಿಬಿಡ್ತೀನಿ. ಎಲ್ಲಿಂದಲೂ ನಾನು ಹಿಡಿದು ತರ್ತೀನಿ. ತಡೀತಾ. ಇದೀಗ ಯಾವ ವರ್ಷ ನಡೀತಿದೆ? ವರ್ಷ 2019. 4,000 ವರ್ಷಗಳಾದವು. 4,000 ವರ್ಷಕ್ಕೆ ಮೊದಲು ಭಾರತವನ್ನು ವಶಪಡಿಸಲು ಬಂದಿದ್ದೆ. ಆದ್ರೆ ಅನಾರೋಗ್ಯದಿಂದಾಗಿ ನಾನು ಇಲ್ಲೇ ಸತ್ತು ಹೋದೆ. ಇವತ್ತಂತೂ ನನ್ಗೆ ತುಂಬಾ ಖುಷಿ ಆಗ್ತಿದೆ. ನಾನ್ ಜೀವಂತನಾದೆ. ಸಂಭ್ರಮದ ದಿನ. ಮ್ಯೂಸಿಕ್. Dance. Charadas, dance. ಮಜಾ ಬಂತು. ಎಲ್ಲ ಮೂಳೆಗಳು ಸಿಕ್ಕಾಕೊಂಡಿದ್ದವು, ಎಲ್ಲವೂ ತೆರೆದವು. ಇದು ಹೇಳು,
ಈಗ ಭಾರತದ ಕಿಂಗ್ ಯಾರು? ಇಂದಿನ ಸಮಯದಲ್ಲಿ ಒಬ್ಬ ಕಿಂಗ್ ಇರೋದಿಲ್ಲ, ಎಲ್ಲರೂ ತಮ್ಮ ಮನಸ್ಸಿನ ಕಿಂಗು. ಹಾಗೆ ಕೆಲವರಿದ್ದಾರೆ, ಅವ್ರ ಜೊತೆಗೆ ಬುಲೆಟ್ ಟ್ರೈನ್ ಅಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಬುಲೆಟ್ ಟ್ರೈನ್ ಪ್ರಯಾಣ? ಬುಲೆಟ್ ಟ್ರೈನ್ ಇದೆಂತ ಪ್ರಾಣಿಯಪ್ಪ? ಆನೆ, ಕುದುರೆ, ಒಂಟೆ ಅಥವಾ ಇನ್ಯಾವುದು? ಹ್ಯಾಕ್ ಕಾಣಿಸುತ್ತೆ, ಬೇಗ ಹೇಳು. ಅರೆ ಅದು ಪ್ರಾಣಿ ಅಲ್ಲ, ತಗೋ ನೀನೇ ನೋಡು. ಓ, ಇದನ್ನ ಬುಲೆಟ್ ಟ್ರೈನ್ ಅಂತಾರ? ಇವತ್ತು ಅವರೆಲ್ಲ ಕೊನೆಯ ಸವಾರಿ ಆಗುತ್ತೆ, ಯಾಕಂದ್ರೆ ಇವತ್ತಿನ ನಂತರ ನಾನೇ ಎಲ್ಲರ ಕಿಂಗು. ಭೂಮಿ ಆಕಾಶದ ಎಲ್ಲ ಪವರ್ಸ್ಗಳು ಒಂದಾಗಿ ಹೋಗಿ ಮತ್ತು ಎಲ್ಲ ಕಿಂಗ್ಸ್ ಅನ್ನು ಮುಗಿಸ್ಬಿಡಿ. ಇದು ತುಂಬಾ ಕೆಲ್ಸಕ್ಕೆ ಬರುವ ವಸ್ತು, ಇಷ್ಟು ಚಿಕ್ಕದು ಯಾಕೆ? ಇವತ್ತಿನ ಇಡೀ ದಿನ ಮ್ಯಾಜಿಕ್ ನಿಂದ ತುಂಬಿಕೊಂಡಿದೆ. ಮೊದ್ಲು ಹೊರಗೆ ಮ್ಯಾಜಿಕ್ ನೋಡಿದೆ, ಈಗ ಒಳಗೆ. ಮೇಲಿನವ ಕಾಪಾಡು. ಎಷ್ಟು beautiful ಆಗಿದೆ. What was that? Something is wrong. ಬುಲೆಟ್ ಟ್ರೈನ್ ಅಲ್ಲಿ ಕೂತು ಮಜಾ ಬಂತು. ಕಡಲ್ಲಿ ಕೂತು ಆರ್ತಾ ಆರ್ತಾ ನನ್ನ ಸೊಂಟ ನೋವಾಗ್ತಿತ್ತಪ್ಪ. ನೀನು ಕಡಾಯಲ್ಲಿ ಹೇಗೆ ಪ್ರಯಾಣ ಮಾಡ್ತಿ ಮಾರಾಯ? ಆಂಟಿ, ಅದು ಮೊದಲ ಬಾರಿ ಬುಲೆಟ್ ಟ್ರೈನ್ ಅಲ್ಲಿ ಕೂತೆ, ಹಾಗಾಗಿ ತಮಾಷೆ ಮಾಡ್ತಿದ್ದೆ. ಹಾ, ಓ, Ibaiska, floor hole creato. ಅಲ್ಲಿ ಅದ್ಯಾರು ಟ್ರೈನ್ ನ ಕೆಳಗೆ? ಇವನು ಆರ್ಡಿನರಿ ಹುಡುಗ ಕಾಣಿಸ್ತಿಲ್ಲ. ಇವನಲ್ಲಿ ಮ್ಯಾಜಿಕಲ್ ಪವರ್ಸ್ ಹೇಗಿದೆ? ಬೇಗನೆ ಏನಾದ್ರೂ ಮಾಡಬೇಕು. ಯಾರ್ ನೀನು? ಇದೇನ್ ಮಾಡ್ತಿದ್ನಾ? ನಾನು ಈ ಟ್ರೈನ್ ಅನ್ನ ಮುಳುಗಿಸ ಬಯಸ್ತೀನಿ. ನೀನ್ ಬದಿಕ್ ಸರಿ. ನೀನ್ ನನ್ಗೆ ಏನು ಮಾಡೋಕ್ ಸಾಧ್ಯವಿಲ್ಲ. ಯಾರೇ ಆಗಿರು, ಹಿಂತಿರುಗು, ಇಲ್ದಿದ್ರೆ ಒಳ್ಳೇದಾಗ್ಲಿಕ್ಕಿಲ್ಲ. ನೋಡೋಣ. Ibaiska for creato. ಅರೆ, ಸಿಎ ಮೇಲೆ ಇಷ್ಟೊಂದು ಫಾಗ್ ಒಮ್ಮೆಲೆ? ಇಲ್ಲ,
ಇಲ್ಲ ನನ್ನ ಪಟ್ಟಿಗಳು ಇದು ಅಸಾಧ್ಯ. ಇಲ್ಲ ಇಲ್ಲ, ನಾನೆಂದು ಸೋಲೊಪ್ಪೋದಿಲ್ಲ. ಫಾಗ್ ಡಿಸಪಿಯರ್. ಇದು ಇದೇನ್ ನಡೀತಿದೆ? ಏನಾಗಿದೆ? ದೇವರೇ, ಅಯ್ಯೋ, ಏನಾಗ್ತಿದೆ? ಎಲ್ಲಿ ಹೋಗ್ತಿದೆ ಟ್ರೈನು? ಎಲ್ಲಿ ಹೋಗ್ತಿದೆ? ಅಯ್ಯೋ, ಕಾಪಾಡಿ, ಕಾಪಾಡಿ, ಕಾಪಾಡಿ ನಮ್ಮನ್ನ. ಯಾಕೆ ಇಷ್ಟು ವೇಗವಾಗಿ ಓಡ್ತಿದೆ? ರೈಲ್ವೆ ಟ್ರ್ಯಾಕ್ ಮುರಿದು ಹೋಗಿದೆ. ಟ್ರೈನ್ ಸೀನಲ್ಲಿ ಮುಳುಗಬಹುದು. ಮಾಡಿದ್ದುಂಡೋ ಮಾರಾಯ. ರುದ್ರ ಎಲ್ಲಿದ್ಯಾ? ಈ ಟ್ರೈನ್ ಅಂತೂ ಸಿ ಒಳಗೆ ಹೋಗ್ತಿದೆ. ಕಡಾಯಿ ತೆಗಿಲೋ ಬೇಡ. ಬೇಗನೆ ಏನಾದ್ರೂ ಮಾಡದಿದ್ರೆ ಪೂರ್ತಿ ಟ್ರೈನ್ ಮುಳುಗಬಹುದು. ಕೆಲ ಸಮಯದಲ್ಲಿ ಭಾರತದ ಎಲ್ಲ ಕಿಂಗ್ಸ್ ಜೊತೆಗೆ ಸಾಯ್ತಾರೆ ಮತ್ತು ಆಮೇಲೆ ಶುರುವಾಗುವುದು ಕಿಂಗ್ಸ್ ಪೇರೋನ ಮಿಷನ್. Ibaiska train track lift. Ibaiska cloud cover create. ಈಗ ನನ್ನ ಯಾರೂ ನೋಡಲು ಸಾಧ್ಯ. ಟ್ರ್ಯಾಕ್ ತನ್ನಷ್ಟಕ್ಕೆ ತಾನೇ ಹೇಗೆ ಮೇಲೆ ಬರ್ತಿದೆ. ಎಂತ ಚಮತ್ಕಾರ ಇದು. ಏನಾಗ್ತಿದೆ? ಬಚಾದೆವು. ಇಂಥ ಚಮತ್ಕಾರ ಎಂದು ನೋಡೇ ಇಲ್ಲ. ಥ್ಯಾಂಕ್ ಯು ದೇವರೇ. ಇಲ್ಲ, ಹೀಗಾಗುವುದು ಸಾಧ್ಯವಿಲ್ಲ. ನನ್ನ ಆಕ್ರಮಣ ಎದುರಿಸಲು ಯಾರ ಧೈರ್ಯವಿದು? ಹೇಳು. ನನಗೆ ಏನು ಗೊತ್ತಿಲ್ಲ ಸರ್. ನಾನು ಕೂಡ ನಿಮ್ಮೊಂದಿಗೆ ಇಲ್ಲ ಇದ್ದೀನಿ. ಕುತ್ತಿಗೆ ಬಿಟ್ಬಿಡಿ ಬೇಗ. ತುಂಬಾ ಸೂಕ್ಷ್ಮವಿರುತ್ತೆ. ಬೇಗ ನೋವಾಗ್ತಿದೆ. ರಾಕಿ ಅದ್ರಲ್ಲಿ ಆ ಹುಡುಗ ಹೋಗಿದ್ದಾನೆ. ಹಾ ಅಜ್ಜಿ, ಇಲ್ಲಿ ಯಾರು ಇಲ್ಲ. ಹಾ ಅರೆ, ಈಗಂತೂ ಇದ್ದ. ಹಾ ಎಂತದು ಮಾರಯ್ಯ, ಇದು ಹೇಗೆ ಆಗುತ್ತೆ? ಆ ಹುಡುಗ ಇಲ್ಲೇ ಹೋಗಿದ್ದ, ನಾನು ಸ್ವತಃ ನೋಡಿದೆ. ಅಜ್ಜಿ, ನನ್ನ ಹೋಗ್ಲು ಬಿಡಿ, ಎಮರ್ಜೆನ್ಸಿ ಆಗಿದೆ. ಆಯ್ತು ಆಯ್ತು ಆಯ್ತು, ಹೋಗು. ಹಾ ಹಾ ನೀನು ಆ ವಾಶ್ರೂಮಿನಿಂದ ಹೇಗೆ ಹೊರಗೆ ಬಂದೆ? ಆವಾಗ ನಾನು ಅಲ್ಲಿ ಚೆಕ್ ಮಾಡಿದಾಗ ನೀನಲ್ಲಿ ಇರ್ಲಿಲ್ಲ. ಟೆಲ್ ಮಿ ದ ಟ್ರೂತ್. ಏನ್ ಹೇಳಿ ಆಂಟಿ, ನೀವು ಆ ವಾಶ್ರೂಮ್ ಚೆಕ್ ಮಾಡಿದ್ರಿ, ಆದ್ರೆ ನಾನದ್ರ ಎದುರಿನ ವಾಶ್ರೂಮ್ ನಿಂದ ಬಂದೆ. ನಿಮ್ಗೇನು ಕನ್ಫ್ಯೂಷನ್ ಆಗಿರ್ಬೇಕು. ರಿಯಲಿ? ಆದ್ರೆ ನಾನು ಅಲ್ಲಿ ನಿನ್ನನ್ನು ರುದ್ರ, ನೀನ್ ಎಲ್ಲ ಹೋಗಿದ್ದೆ? ಅದ್ನಾನ್ ಅರೆ ಮಾಡಿದ್ದುಣ್ಣೋ ಮಹಾರಾಯ, ತಿರುಗಾಡಲು ಬಂದಿದ್ದೀವಿ. ಆದ್ರೂ ತಲೆಯಲ್ಲಿ ಸುಮ್ನೆ ಟೆನ್ಷನ್ ಇದೆ. ಎಷ್ಟು ಸಾವಿರ ವರ್ಷ ನಾನು ಕಾಫಿನಲ್ಲಿ ಬಿಟ್ಕೊಂಡಿದ್ದೆ. ಇನ್ನು ನಾನು ಸ್ವತಂತ್ರ ತಿರುಗಾಡ ಬಯಸ್ತೀನಿ. ಆದ್ರೆ ಅದಕ್ಕಾಗಿ ನನಗೆ ಎಲ್ಲ ಬಲ ಒಟ್ಟು ಮಾಡಬೇಕು.
ಬಲವಿಲ್ಲದೆ ನಾನು ಸೂರ್ಯನ ಕಿರಣದಲ್ಲಿ ಅಲ್ಲಿ ಹೋಗುವುದು ಸಾಧ್ಯವಿಲ್ಲ. ಬಾಸ್, ಬಲ ಹೇಗೆ ಒಟ್ಟು ಮಾಡ್ತೀರಿ ಅದನ್ನು ಯೋಚಿಸ್ತಿದ್ದೀರಾ? ನಾನು ಯಾರೇ ಮನುಷ್ಯನ ಬಲ ನನ್ನೊಳಗೆ ಎಳೆಯಬಲ್ಲೆ. ಬಹುಶಃ ಯಾರೋ ಬರ್ತಿದ್ದಾರೆ. ಬಾ, ನಾನು ತೋರಿಸ್ತೀನಿ. ಯಾರು? ನನ್ನ ಕಣ್ಣುಗಳನ್ನು ನೋಡು. ಈಗ ಸ್ವಲ್ಪ ಒಳಿತನಿಸುತ್ತೆ, ಆದ್ರೆ ಒಬ್ಬ ಮನುಷ್ಯನ ಬಲದಿಂದ ಏನೂ ಆಗ್ಲಿಕ್ಕಿಲ್ಲ. ಬಹಳಷ್ಟು ಮನುಷ್ಯರ ಬಲ ಬೇಕು, ಆಗ್ಲೇ ನಾನು ಸೂರ್ಯನ ಕಿರಣದಲ್ಲಿ ಹೊರಗೆ ಹೋಗ್ಬಹುದು. ನನ್ನ ಬಲ ಎಳಿಬೇಡ ಕಿಂಗ್ ಫೇರೋ, ಪ್ಲೀಸ್. ಆ ಸೈಜ್ ನೋಡಿ ಗೊತ್ತೇ ಆಗಿರ್ಬೇಕಲ್ಲ, ನಾನು ತುಂಬಾ ತೆಳ್ಳಗಿದ್ದೀನಿ ಅಲ್ಲ. ನೀನು ನನ್ನ ಕೆಲಸಕ್ಕೆ ಬರುವವನು, ಹಾಗಾಗಿ ನಿನ್ನ ಬಲ ಅಲ್ಲಿವರೆಗೆ ಎಳೆಯೋದಿಲ್ಲ ಎಲ್ಲಿವರೆಗೆ ನೀನ್ ನನ್ನೊಂದಿಗಿರ್ತಿ. ಓಡೋ ಪ್ರಯತ್ನ ಮಾಡಿದ್ರೆ ನಿಂದು ದುರಾವಸ್ಥೆ ಆಗುತ್ತೆ. ನಡಿ. ನಡಿ, ಬೇರೆಲ್ಲಾದ್ರೂ ಉಳ್ಕೊಳ್ಳೋಕೆ ಹೋಗೋಣ. ಈ ಜಾಗ ನಮ್ಗೆ ಉಳ್ಕೊಳ್ಳು ಸರಿಯಾಗಿಲ್ಲ. ಬುಲೆಟ್ ಟ್ರೈನ್ ಅನ್ನ ಬಾಂಬ್ ನಿಂದ ಉಡಾಯಿಸೋ ನಮ್ಮ ಪ್ಲಾನ್ ಅಂತೂ ಫ್ಲಾಪ್ ಆಯ್ತು ಮಿರ್ಚಿ ಬಾಸ್. ಆದ್ರೆ ನಾವು ಈ ಭವ್ಯ ಹೋಟೆಲ್ ಅನ್ನ ಬಾಂಬ್ ನಿಂದ ಉಡಾಯಿಸಿದ್ರೆ ಪೂರ್ತಿ ಮುಂಬೈ ನಡಗೋಗುತ್ತೆ, ದೊಣ್ಣೆ ಬೀಸುತ್ತಾ. ಎಲ್ ಕೇಳು ಲಂಬೋ, ಈ ಸಲ ಏನು ಎಡವಟ್ಟು ಮಾಡ್ಕೋಬೇಡ, ತಿಳಿತಲ್ಲ? ನನ್ಗೆ ಗೊತ್ತಾ, ಮುಂಬೈಯನ್ನ ನಾಶ ಮಾಡೋದಕ್ಕೆ ಸುಪಾರಿ ಸಿಕ್ಕಿದೆ. ಆಮೇಲೆ ಮುನ್ನ ಮಿರ್ಚಿ ಎಂದು ಫೇಲ್ ಆಗೋದಿಲ್ಲ. ಅರೆ ಬಾಸ್, ಫೇಲ್ ಆಗೋಕೆ ಸಾಧ್ಯನೇ ಇಲ್ಲ. ಅರೆ ಬಾಸ್, ನನ್ನ ಹೊಸ ಪ್ಲಾನ್ ಸಖತ್ತಾಗಿದೆ, ಫುಲ್ ಪ್ರೂಫ್ ಆಗಿದೆ. ಒಂದೇ ಒಂದು ಚಾನ್ಸ್ ಕೊಟ್ಬಿಡಿ ಬಾಸ್. ನಾನು ಕೋಟ್ ನೇರ ಹಾಕೊಂಡಿದ್ದೀನಿ. ಇದು ನೋಡಿ, ಈ ಟೈಮರ್ ಕೂಡ ಆನ್ ಮಾಡಿದ್ದೀನಿ. ಎಲ್ಲಾದ್ರೂ ಕೂತು ಈ ಕೋಟ್ ತೆಗೆದು ಬಿಡ್ತೀನಿ, ಮತ್ತೆ ಅಲ್ಲೇ ಇಟ್ಟು ಹೊರಗೆ ಓಡಿಬಿಡ್ತೀನಿ. ಹೋಟೆಲ್ ಢಮ್ ದೊಣ್ಣೆ ಬೀಸುತ್ತಾ. ಇವ್ರಿಬ್ರು ಶಾಕಾಲ್ನ ಪರಿವಾರದವರು ಅನ್ಸುತ್ತೆ. ನೇರ ಹೇಳಿದ್ರೆ ಅರ್ಥವಾಗ್ಲಿಕ್ಕಿಲ್ಲ. ಇಬಾಯಿಸ್ಕಾ ಜಿಬಾಯಿಸ್ಕಾ ಫ್ರೀಜೋ. ಇವರೆಲ್ಲ ಎಲ್ಲೋಗಿದ್ದಾರೆ ಯಾರಿಗೊತ್ತು? ರುದ್ರಕಂ ಹೋಗೋಣ. ಹಾ ಹೋಗೋಣ, ಆದ್ರೆ ಮೊದ್ಲು ಕಾಮಿಡಿ ಶೋ ಅಂತೂ ನೋಡಿ. ಟ್ರೈನ್ನ ಬಾಂಬರ್ ಎಲ್ಲೂ ಇದ್ದಾರೆ. ನಾನು ಅವನ ಕೋಟ್ನೊಂದಿಗೆ ಫ್ರೀಸ್ ಮಾಡಿದ್ದೀನಿ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಇವನು ಇಷ್ಟೊತ್ತು ಒಳಗೆ ಏನ್ ಮಾಡ್ತಿದ್ದಾನೆ? ಇವನನ್ನ ಏನ್ ಮಾಡೋದು? ಕೋಟ್ ಇಡೋದಕ್ಕೆ ಯಾಕೆ ಹೋಗ್ತಾ ಇಲ್ಲ? ಹೋಗ, ಅಲ್ಲಿಂದ ಹೋಗು ಹೋಗು. ಈಗ ಇವನನ್ನ ಬಿಡೋದಿಲ್ಲ, ಬಿಡೋದಿಲ್ಲ. ಹೆಸರು ಮಾತ್ರ ದೊಣ್ಣೆ. ಹಲೋ, ಹಾ ಬನ್ನಿ. ನೀವಿಬ್ರು ಹೋಗಿ ಅವರನ್ನ ಹಿಡ್ತನ್ನಿ. ತಾನು ಸಿಕ್ಬಿಡ್ತಾನೆ, ನನ್ನನ್ನು ಸಿಕ್ಸಾಕ್ತಾನೆ.
ಬಾಸ್, ಇವನ ಕೋಟ್ ತೆಗೆದು ಹಾಕ್ತೀವಿ. ಲೋ ಮುಟ್ಟಾಳ, ಕೋಟ್ ತೆಗಿಬೇಡ. ಹೋಟೆಲ್ನ ಬದಲು ನಾವೇ ಸಿಡ್ದೋಗ್ತೀವಿ. ಇದೆಂತ ಸದ್ದು? ಇದೆಂತ ಸದ್ದು? ಬಾಸ್, ಬೇಗ ಗಾಡಿ ಓಡಿಸಿ. ಬಾಂಬ್ ಸಿಡಿಯೋಕೆ ಕೇವಲ 5 ಸೆಕೆಂಡ್ ಉಳಿದಿದೆ. 5, 4, 2. ಅರೆ ಮುನ್ನ ಬಾಸ್, ನಾವಿಲ್ಲಿ ಹೇಗೆ ತಲುಪಿದ್ವಿ? ಹೋಟೆಲ್ ಬ್ಲಾಸ್ಟ್ ಆಯ್ತೋ ಇಲ್ವೋ? ನಮ್ಮ ಅವಸ್ಥೆ ನೋಡು. ಹೋಟೆಲ್ ಅಲ್ಲ, ನಿನ್ನಿಂದಾಗಿ ನಾವೇ ಬ್ಲಾಸ್ಟ್ ಆದ್ವಿ. ಇವನಂತೂ ಅದೇ ಟ್ರೈನಿನ ಹುಡುಗ. ಇವ ಟಾಯ್ಲೆಟ್ ಇಂದ ಹೇಗೆ ಕಣ್ಮರೆಯಾಗಿದೆ ಅಂತ ಪತ್ತೆ ಹಚ್ಚಬೇಕು. ರಾಕಿ, ಕಮ್ ವಿತ್ ಮೀ, ಬಾ. ಅರೆ ನಿಲ್ಲಿರಪ್ಪ, ಲಿಫ್ಟ್ ಲಿಫ್ಟ್. ಅರೆ ನನಗೂ ಒಳಗೆ ಬರಲು ಬಿಡು ಮಗು. ಇದು ಹೇಗೆ ಪಾಸಿಬಲ್ ಮಾರಾಯ? ನಾನು ಆ 4 ಮಂದಿಯನ್ನು ಲಿಫ್ಟಿನೊಳಗೆ ಹೋಗುವುದನ್ನು ನೋಡಿದೆ. ಎಲ್ರು ಎಲ್ಲಿ ಮಾಯವಾದ್ರು? ರಾಕಿ, ರಾಕಿ! ಏನಾಯ್ತು ಅಜ್ಜಿ? ರಾಕಿ, ನಿನ್ಗೆ ಆ ಟ್ರೈನಲ್ಲಿದ್ದ ಮಕ್ಕಳ ಪುಂಡು ನೆನಪಿದೆಯಾ? ಅರೇ, ಅವರನ್ನೆಲ್ಲ ನಾನು ಕೂಡ ಈ ಲಿಫ್ಟಿನೊಳಗೆ ಹೋಗೋದನ್ನು ನೋಡ್ದೆ. ಲಿಫ್ಟ್ ತೆರೆದಾಗ ಯಾರು ಇರ್ಲಿಲ್ಲ. ಆ ಎಲ್ಲಾ ಮಕ್ಕಳು ನನಗೆ ಸಸ್ಪಿಷಿಯಸ್ ಕಾಣ್ತಾವ್ರೆ ನಿಜವಾಗಿಯೂ. ಏನಜ್ಜಿ, ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೇಕು. ಅವರು ಸೈಡ್ ನಲ್ಲಿ ಇದ್ದ ಲಿಫ್ಟಿಗೆ ಹೋಗಿರ್ಬೇಕು. ಕನ್ಫ್ಯೂಷನ್? ಅದು ಎರಡು ವೇಳೆ. ನಾನು ನಂಬೋಲ್ಲ. ಅಲ್ಲಿ ಏನೋ ಮೋಸ ನಡೀತಿದೆ. ಎಷ್ಟು ಚೆನ್ನಾಗಿದೆ. ಬಾ, ಎಷ್ಟು ಅದ್ಭುತ ಆಗಿದೆ. ಅಜ್ಜಯ್ಯನವರಂತೂ ನಮ್ಗಾಗಿ ಎಷ್ಟು ಸುಂದರ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮಾಡಿದ್ದುಣ್ಣು ಮಹಾರಾಯ. ನಾನು ಇಲ್ಲಿಂದ ಹೋಗೋದೇ ಇಲ್ಲ ಖಂಡಿತ. ಅಜ್ಜಯ್ ಹೇಳಿದ್ರು ಹೋಟೆಲ್ಗೆ ಹೋಗುತ್ತಲೇ ಜೋ ಅಂಕಲ್ಗೆ ಭೇಟಿ ಆಗಿಂದು. ಇದೆಂತ ನಂಬರು? ಕೇವಲ 41. ಹಲೋ ಹಲೋ ಅಂಕಲ್, ನಾನ್ ರುದ್ರ ಮಾತನಾಡ್ತಿದ್ದೀನಿ. ಓ ಎಸ್ ರುದ್ರ, ಐ ನೋ. ನಾನ್ ಯಾವಾಗ ನಿಮ್ಮೆಲ್ಲರ ವೇಟ್ ಮಾಡ್ತಾ ಇದ್ದೆ. ನನ್ನನ್ನು ಭೇಟಿ ಆಗ್ಲಿಕ್ಕೆ ರೂಮಿಗೆ ಬನ್ನಿ. ಅಂಕಲ್, ನಾವು ನಿಮ್ಮನ್ನು ನಮ್ಮ ರೂಮಿಗೆ ಇನ್ವೈಟ್ ಮಾಡ್ಬೇಕೆಂದಿದ್ದೀವಿ. ಐ ವುಡ್ ಲವ್ ಟು ಕಮ್. ಆದ್ರೆ ನಿಮ್ಮ ಮ್ಯಾಜಿಕಲ್ ಫ್ಲೋರ್ಗೆ ನಾನ್ ಹೇಗೆ ಬರ್ಲಿ? ಅಂಕಲ್, ನೀವು ಅದ್ರ ಬಗ್ಗೆ ಯೋಚಿಸಬೇಡಿ. ನಿಮ್ಮ ರೂಮಿನ ಸೀಲಿಂಗ್ ಕಡೆ ನೋಡಿ. ಹಲೋ ಮಕ್ಕಳೇ. ಅರೆ ವಾ, ಈ ರೂಮ್ ಅಂತೂ ನನ್ನ ಇಡೀ ಹೋಟೆಲ್ಗಿಂತಲೂ ಬ್ಯೂಟಿಫುಲ್ ಆಗಿದೆ. ಅರೆ ಮಕ್ಕಳೇ, ಅತಿಥಿ ಸತ್ಕಾರ ನಾನು ನಿಮ್ಗೆ ಮಾಡಬೇಕು. ನೀವಂತೂ ನನ್ನನ್ನೇ ಅತಿಥಿ ಮಾಡಿಬಿಟ್ಟಿದ್ದೀರಾ. ಇವತ್ತು ಬಹಳ ಸದ್ದುಗತ್ತಿನಿಂದ ಮಂತ್ರಿಯವರು ಬುಲೆಟ್ ಟ್ರೈನ್ ಉದ್ಘಾಟಿಸಿದರು. ಪ್ಯಾಸೆಂಜರ್ಸ್ ಕೂಡ ಬಹಳ ಉತ್ಸಾಹದಿಂದ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿದರು. ಟ್ರೈನ್ ಸೀಲಿಂಗ್ ಮೇಲೆ ತಲುಪುತ್ತಲೇ ಎಲ್ಲರ ಉಸಿರು ಒಮ್ಮೆಲೆ ಸ್ತಬ್ಧವಾಯಿತು.
ಟ್ರೈನ್ ನ ಟ್ರ್ಯಾಕ್ ಮುರಿದು ಒಮ್ಮೆಲೆ ಸಿ ಒಳಗೆ ಹೋಗ್ಬಿಟ್ಟು ನೋಡ್ತಾ ನೋಡ್ತಾ ಟ್ರೈನ್ ಸಿ ಒಳಗೆ ಹೋಗಲು ಆರಂಭಿಸಿತು. ಆಗ ಒಮ್ಮೆಲೆ ಏನೋ ಅದ್ಭುತವಾಯಿತು. ಟ್ರ್ಯಾಕ್ ನೀರಿನಿಂದ ಹೊರಬಂದು ಒಮ್ಮೆಲೆ ತನ್ನ ಜಾಗಕ್ಕೆ ವಾಪಸ್ ಬಂತು. ಟ್ರೈನ್ ತನ್ನಷ್ಟಕ್ಕೆ ಸರಿಯಾಗಿ ಹೋಗಲು ಆರಂಭಿಸಿತು. ಯಾವುದೇ ಕ್ಯಾಶುಯಾಲಿಟಿಯ ಸುದ್ದಿ ಬಂದಿಲ್ಲ. ಎಲ್ಲವೂ ಸರಿ ಸಮಯದಲ್ಲಿ ಸರಿ ಹೊಂದಿಕೊಂಡಿತು. ಆದ್ರೆ ಯಾರಿಗೂ ಇನ್ನೂ ಗೊತ್ತಾಗ್ಲಿಲ್ಲ ಟ್ರೈನ್ ಅನ್ನು ಬಚಾವ್ ಮಾಡಿದವರು ಯಾರು ಅಂತ. ರುದ್ರ, ಇದು ನಿನ್ನದೇ ಕೆಲಸ ಅಲ್ವಾ? ನೀವು ಬುಲೆಟ್ ಟ್ರೈನ್ ಒಳಗೆ ಹೋಗಿದ್ರಲ್ಲ? ಎಸ್ ಜೋ ಅಂಕಲ್, ನನ್ಗೆ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ಇಡೀ ಟ್ರೈನ್ ನೀರಿನೊಳಗೆ ಹೋಗ್ತಿತ್ತು. ಅಲ್ಲಿ ನಾನ್ ನೀರಿನಿಂದ ತಯಾರಾದ ಒಬ್ಬ ಮನುಷ್ಯನ ಕಂಡೆ. ಅದನ್ನ ನೋಡಿದ್ರೆ ಅದು ಈಜಿಪ್ಷಿಯನ್ ಮಮ್ಮಿಯ ಶೇಪ್ ನಂತಿತ್ತು. ಅದು ಟ್ರೈನ್ ಅನ್ನು ಮುಳುಗಿಸಲು ನೋಡ್ತಿತ್ತು. ನನ್ಗೆ ಅದರ ಜೊತೆ ಕಾದಾಡ್ಬೇಕಾಯ್ತು. ಈಜಿಪ್ಷಿಯನ್ ಮಮ್ಮಿಯ ಶೇಪ್? ಅದು ಎಲ್ಲೋ ಬದುಕಿ ಬಂದಿಲ್ವಲ್ಲ? ಅಂಕಲ್, ನೀವು ಯಾರ ಬಗ್ಗೆ ಮಾತನಾಡ್ತಿದ್ದೀರಿ? ನೀನು ಚಿಂತಿಸಬೇಡ ರುದ್ರ. ನೀನು ಮುಂಬೈಯಲ್ಲಿ ಇರೋವರೆಗೂ ಮ್ಯಾಜಿಕ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡು ಅಷ್ಟೇ. ಯಾರಾದ್ರೂ ನಿಮ್ಮನ್ನ ಕಂಡ್ರೆ ತೊಂದರೆ ಎದುರಿಸಬೇಕಾದೀತು. ಸರಿ, ಈಗ ನೀವು ಮಲ್ಕೊಳ್ಳಿ. ತುಂಬಾ ಸುಸ್ತಾಗಿರ್ಬೇಕು. ನೈಸ್ ಟು ಮೀಟ್ ಯು ಅಂಕಲ್. ಎಲ್ಲಿವರೆಗೆ ನಾನು ಸಂಪೂರ್ಣವಾಗಿ ಪವರ್ಫುಲ್ ಆಗೋದಿಲ್ವೋ ನಾವು ರಾತ್ರಿಲೇ ಹೊರಡೋಣ. ನೋಡಿ, ಅಲ್ಲೊಬ್ಬ ಬರ್ತಿದ್ದಾನೆ. ಅವನಿಂದ ನಾವು ಶುರು ಮಾಡೋಣ. ಹೇ, ನೀನು ನಮ್ಮ ಹತ್ರ ಬಾ. ಸರಿಯಪ್ಪ, ಬಂದೆ. ಇದು ಎಂತ ದರಿದ್ರ ಬಟ್ಟೆ ಧರಿಸಿದ್ದೀಯ ನೀನು? ಇಷ್ಟು ರಾತ್ರಿಗೆ ಯಾವುದೇ ನಾಟಕಕ್ಕೆ ಹೊರಟಿದ್ದೀಯಾ? ನನ್ನ ಕಣ್ಣುಗಳನ್ನು ನೋಡು. ಯಾಕೆ ನೋಡಲಿ? ನನ್ಗೆ ಬೇಕಾದ ಹಾಗೆ ನೋಡುತ್ತೀನಿ. ಇದೆಂತ ಬಟ್ಟೆ ಹಾಕೊಂಡಿದ್ಯಾ? ನಾನು ಹೊರಟೆ. ಬಾಯ್ ಮಾರಾರೆ, ಬಾಯ್. ಚರಣ್ ದಾಸ್, ಆ ಮನುಷ್ಯ ನಂಗೆ ಹೆದರ್ಲೇ ಇಲ್ಲ. ಬಾಸ್, ಮುಂಬೈಲಿ ಯಾರು ನಿಮ್ಮಂತ ಮಮ್ಮಿಗೆ ಹೆದರೋಲ್ಲ. ಕೇವಲ ತಮ್ಮ ಮಮ್ಮಿಗೆ ಹೆದರ್ತಾರೆ ಅಷ್ಟೇ. ಇಲ್ಲಿ ಜನ ಭೂತ ಪ್ರೇತಕ್ಕೆಲ್ಲ ಹೆದರೋದೇ ಇಲ್ಲ. ಯಾರು ನನ್ ಕಂಡು ಹೆದರ್ದಿದ್ರೆ, ನನ್ನ ಕಣ್ಣೊಳಗೆ ನೋಡುತ್ತಿದ್ರೆ ನಾನು ಅವರ ಪವರನ್ನು ಹೇಗೆ ಎಳೆಯೋದು? ಐಡಿಯಾ. ಇನ್ನು ಎಲ್ರೂ ಬಂದು ನನ್ನ ಕಣ್ಣೊಳಗೆ ನೋಡ್ತಾರೆ, ಮರುಳಾಗ್ತಾರೆ. ಮ್ಯೂಸಿಕ್. ಇದೇನ್ ಸತ್ತು ಕೇಳ್ತಾ ಇದೆ? ಎಲ್ಲೋ ಶೋ ಆಗ್ತಾ ಇದೆ. ಬನ್ನಿ ಬನ್ನಿ ನೋಡೋಣ. ಯಾರೋ ಆರ್ಟಿಸ್ಟ್ ಬಂದಿದಾರಾ? ಯಾವ್ದೋ ಕಾನ್ಸರ್ಟ್ ನಡೀತಾ ಇದೆಯಾ? ಅಂದ್ರೆ ಹೇಗನ್ನಿಸಿತು ನನ್ನ ಡಾನ್ಸ್? ಹಾಗಾದ್ರೆ ಈಗ ಮತ್ತೊಂದು ಸರ್ಪ್ರೈಸ್ಗಾಗಿ ರೆಡಿ ಆಗಿ ಇಲ್ಲಿ ನೋಡಿ. ಬರ್ಲಿ ಬರ್ಲಿ, ಎಲ್ಲ ಮನುಷ್ಯರ ಎನರ್ಜಿ ನನ್ನೊಳಗೆ ಬರ್ಲಿ.
ರುದ್ರ ಏನಾಯ್ತು, ನೀನ್ ಯಾಕೆ ಎದ್ದೆ? ಮೈರಾ, ನಾನೊಂದು ಸ್ಟ್ರಾಂಗ್ ಮ್ಯಾಜಿಕ್ ಎನರ್ಜಿನ ಅನುಭವಿಸಿದೆ. ಈ ಸಿಟಿಯಲ್ಲಿ ಯಾರೋ ಮ್ಯಾಜಿಕ್ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಯಾರು, ಎಲ್ಲಿ? ರುದ್ರ ಈಗ ಮಲ್ಗು. ನಾಳೆ ಅಂಕಲ್ ನಮ್ಮನ್ನ ಸೈಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಹುಶಃ ನಿನ್ನ ಪ್ರಶ್ನೆಗೆ ಉತ್ತರ ಸಿಗಬಹುದು. ರಾಕಿ, ರಾಕಿ ಬೇಗ ಬಾ ಮಗು, ಬೇಗ ಬಾ. ಅರೆ ಈ ರಾಕಿ ಅಂತೂ ಎಲ್ಲೆಲ್ಲಿ ಓಡ್ತಾನೋ ಗೊತ್ತಾಗ್ತಿಲ್ಲ. ನಾವು ಅಂಕಲ್ ಜೊತೆ ಎಷ್ಟೋ ಸಮಯವಾಯ್ತು ಕನ್ನಡಿಯಲ್ಲಿ ಮುಖ ನೋಡದೆ. ಈ ಹೊಸ ಕನ್ನಡಕ ಚೆನ್ನಾಗಿ ಕಾಣ್ತಿದೆ. ಮತ್ತೊಮ್ಮೆ ಸರಿ ನೋಡ್ತೀನಿ. ಅರೆ ರೇ, ನೀವು ಯಾವಾಗ ಒಳಗೆ ಬಂದ್ರಿ? ಮತ್ತೆ ಮಾಯವಾದ್ರ? ಈಗ ನೋಡ್ದೆ, ಈಗ ಮಾಯವಾದ್ರು. ರಾಕಿ, ರಾಕಿ! ಏನಾಯ್ತು ಅಜ್ಜಿ, ಇಷ್ಟು ಜೋರಾಗಿ ಕಿರ್ಚಿದ್ರಿ? ಅವನಿರ್ಲಿಲ್ಲ. ಅವ ಬಂದ, ಹೊರಟು ಹೋದ. ಅವ ಕಾಣ್ತಿದ್ದ, ಈಗ ಕಾಣ್ತಿಲ್ಲ. ರಾಕಿ, ರಾಕಿ, ಆ ಟ್ರೈನ್ ನಲ್ಲಿದ್ದ ಮಕ್ಕಳು ಅವರು ಭೂತ ಮಾರಾಯ. ನಾನು ಸತ್ಯ ಹೇಳ್ತೀನಿ ಮಗು, ಅವರು ಸತ್ಯದ ಭೂತ. ಈಗ ಲಿಫ್ಟಿನಲ್ಲಿ ಕಂಡ್ಲೆ ಆಗ್ಲೇ ಮಾಯ ಆದ. ಅಲ್ಲಿ ನೋಡು ಅವರ ಕಡಾಯಿ ಬಿದ್ದಿದೆ. ಇದೇನು, ಆ ಕಡಾಯಿ ಕೊಂಡೋದ್ರು. ಅವ ಭೂತ, ಅವ ಗೋಷ್ಠ, ಅವ ಭೂತ. ಯಾವ ಕಡೆ ಅಜ್ಜಿ? ಅಲ್ಲಿ ಏನೂ ಇಲ್ಲ. ಸೈಟ್ ವಿಸಿಟಿಗಾಗಿ ಥ್ಯಾಂಕ್ ಯು ಅಂಕಲ್ ಜೋ. ಹಾ, ನಾವು ಹೋಟೆಲ್ನಲ್ಲಿ ಕೂತು ಬೋರ್ ಆಗ್ತಿದ್ವಿ. ಎಸ್, ಸಿಕ್ಕಿಬಿಡ್ತು. ನಾನು ಇದನ್ನ ಯಾವಾಗ್ನಿಂದ ಹುಡುಕಾಡ್ತಾ ಇದ್ದೆ. ಇದನ್ನ ಬೇಗ ತೆರೀರಿ. ಆದ್ರೆ ತುಂಬಾ ಜಾಗ್ರತೆಯಿಂದ. ಸಾವಿರಾರು ವರ್ಷ ಪುರಾತನ ಮಮ್ಮಿ ಇದೆ ಇದರಲ್ಲಿ. ಅರೆ ಮಾಡಿದ್ದುಣ್ಣು ಮಾರಾಯ, ಮಮ್ಮಿ ಸಿಕ್ತು. ಇವತ್ತು ನಾವು ರಿಯಲಿ ಮಮ್ಮಿ ನೋಡ್ತೀವಿ. ನೋ, ಇಟ್ಸ್ ನಾಟ್ ಪಾಸಿಬಲ್. ಇದು ಸಾಧ್ಯವೇ ಇಲ್ಲ. ನನ್ನ ರಿಸರ್ಚ್ ನ ಪ್ರಕಾರ ಮಮ್ಮಿ ಇದೇ ಕಾಫಿನಲ್ಲಿ ಇರಬೇಕು. ನನ್ಗನ್ಸುತ್ತೆ ಕಿಂಗ್ ನ ಬಾಡಿ ಇದ್ರಲ್ಲಿ ಇಟ್ಟಿರ್ಲಿಕ್ಕಿಲ್ಲ. ಲಾಸ್ಟ್ ಮೂಮೆಂಟ್ ನಲ್ಲಿ ಕಿಂಗ್ ನ ಬಾಡಿ ಬೇರೆಲ್ಲೋ ಇಟ್ಟಿರ್ಬೇಕು. ಇಲ್ಲ, ಇದು ಸಾಧ್ಯನೇ ಇಲ್ಲ. ಮಣ್ಣಿನ ರಾಶಿ ಅಂತೂ ಪ್ರಾಪರ್ ಇತ್ತು. ಕಾಫಿನ ಒಳಗೆ ಹೂತಿತ್ತು. ಹಾಗಾದ್ರೆ ಅದು ಇದು ಸಾಧ್ಯವೇ ಇಲ್ಲ. ಅರೆ ಮಾಡಿದನು ಮಾರಾಯ, ಅಂಕಲ್ ಜಾಗ ಏನಾಯ್ತು? ಅಂಕಲ್ ನಮ್ಮಿಂದ ಏನೋ ಅಡ್ಗಿಸ್ತಿದ್ದಾರೆ. ಬನ್ನಿ ಹೋಗಿ ನೋಡೋಣ. ಜೋ ಅಂಕಲ್, ಏನಾಯ್ತು ಅದನ್ನಾದ್ರೂ ಹೇಳಿ. ನನಗೆ ಡಿಗಿಂಗ್ ಸೈಟ್ ನಲ್ಲಿ ಒಂದು ಬುಕ್ ಸಿಕ್ಕಿತ್ತು. ಅದರಲ್ಲಿ ಮಮ್ಮಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇದೆ. ಮಮ್ಮಿ ಪುನಃ ಬದುಕಿದೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಆಗಿದೆ. ಇಲ್ಲಿ ನೋಡು. ಆ ಪುಸ್ತಕ ತುಂಬಾ ಇಂಪಾರ್ಟೆಂಟು. ಅದರ ರಹಸ್ಯ ಜನರ ಕೈಗೆ ಸಿಗಬಾರ್ದು. ನನ್ನಲ್ಲಿ ಎಲ್ಲ ಪವರ್ಸ್ ಒಟ್ಟಾಗೋವರೆಗೆ ನಾವು ಆ ಬುಕ್ ಅನ್ನ ಅಡಗಿಸಿಡ್ಬೇಕು. ಇಲ್ಲ, ಬುಕ್ ಈಗಾಗಲೇ ಅವನ ಕೈ ಸೇರ್ಬಿಟ್ಟಿದೆ ಅಲ್ಲ. ಬುಕ್ ಅವರ ಕೈಗೆ ಸಿಕ್ಕಿದೆ ಅಷ್ಟೇ, ಆದ್ರೆ ಅವರಿಗೆ ಓದುವವರೆಗೆ ಸಮಯ ಸಿಗ್ಲಿಕ್ಕಿಲ್ಲ. Ibaiska, Twister disappearo. Oh no, book! Don't worry, Uncle Joe.
ನಾನು ಆ ಬುಕ್ಕನ್ನು ನನ್ನ ಫೋಟೋಗ್ರಫಿ ಮೆಮರಿಯಲ್ಲಿ ಸೇವ್ ಮಾಡಿದ್ದೆ. ಕಿಂಗ್ ಸ್ಪ್ಯಾರೋ ಮಮ್ಮಿ ಮೇಲೆ ನೇರ ಸೂರ್ಯಪ್ರಕಾಶ ಬಿದ್ದಾಗ ಅದು ಜೀವಂತವಾಗುತ್ತೆ. ಅದು ಅಲ್ಲಿವರೆಗೆ ಸೂರ್ಯಕಿರಣದಲ್ಲಿ ಬರ್ಲಿಕ್ಕಾಗುವುದಿಲ್ಲ ಎಲ್ಲಿವರೆಗೆ ಅದು ಬಹಳಷ್ಟು ಜನರ ಶಕ್ತಿಯನ್ನು ಕಸಿದು ತನ್ನೊಳಗೆ ಶಕ್ತಿ ಪಡೆಯೋದಿಲ್ಲವೋ. ಇಲ್ದಿದ್ರೆ ಸೂರ್ಯನ ಕಿರಣ ಅದನ್ನು ಸುಟ್ಟು ಬೂದಿ ಮಾಡುತ್ತೆ. ಅದು ಒಮ್ಮೆ ಜನರ ಪವರ್ ಅನ್ನು ಕಸಿದು ಸೂರ್ಯನ ಪ್ರಕಾಶಕ್ಕೆ ಬರುವ ಯೋಗ್ಯತೆ ಪಡೆದಾಗ ಆಗ ಅದು ಅಮರವಾಗುತ್ತೆ. ಅದನ್ನು ಯಾರೂ ಸೋಲಿಸಲಾಗದು. ಅದು ಜಗತ್ತನ್ನು ಆಳಬಹುದು. ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇವೆ. ನಾವೀಗ ಆ ಮಮ್ಮಿನ ಹುಡುಕ್ಬೇಕು ಅಷ್ಟೇ. ಹಗಲಲ್ಲಿ ಅದು ಹೊರಗೆ ಬರಲ್ಲ. ಅದಕ್ಕೆ ರಾತ್ರಿನೇ ಅದು ಜನರ ಪವರ್ ಕಸಿಯೋಕೆ ಬರ್ತಾನೆ. ನಾವದನ್ನು ರಾತ್ರಿನೇ ಹುಡುಕ್ಬೇಕು. ರುದ್ರ, ನಾವ್ಯಾಕೆ ಸಿಟಿ ರೌಂಡ್ ಹಾಕ್ಲು ಹೋಗ್ಬಾರ್ದು? ಬಹುಶಃ ನಮ್ಗೇನಾದ್ರೂ ಕಂಡು ಬರ್ಬೋದಲ್ಲ. ಹೌದು ರುದ್ರ, ದಟ್ಸ್ ಅ ಗುಡ್ ಐಡಿಯಾ. ಆದ್ರೆ ಮೊದಲು ತಿಂಡಿ ತಿನ್ನೋಣ ಪ್ಲೀಸ್. ಎಷ್ಟು ಸುಂದರವಾದ ಬೀಚ್ ರುದ್ರ. ಮುಂಬೈಯ ಬೀಚಿನ ವಿಷಯವೇ ಅದ್ಭುತ ಮಾಯರಾ. ನಡಿ ರುದ್ರ, ಹೋಗಿ ತಿಂಡಿ ತಿನ್ನೋಣ. 4 ಕಡೆ ದೃಷ್ಟಿ ಇಡೋಣ. ಬಹುಶಃ ಕಿಂಗ್ ಸ್ಪ್ಯಾರೋ ಜನರ ಪವರ್ ಅನ್ನು ಕಸಿಯಲು ಇಲ್ಲಿ ಬರ್ಲೂಬಹುದು. ಇದು ತುಂಬಾ ಕ್ರೌಡೆಡ್ ಏರಿಯಾ ಅಲ್ಲ. ತಿಂಡಿ ತಿನ್ನೋಣ. ಆದ್ರೆ ಅಲ್ಲಿ ನೋಡಿ ಮತ್ತೆ ಅವ್ರೇನು ಗುಸುಪುಸು ಮಾಡ್ತಿದ್ದಾರೆ. ಕೇಳೋಣ ಅದೇನಂತೆ. ಬಾಸ್, ಇಲ್ಲಿ ನೋಡಿ, ನಾನು ರಿಮೋಟ್ ನಿಂದ ಬಟನ್ ಒತ್ತಿದೆ. ನಾನೀಗ ಕೆಳಗಿದ್ದ ಟನಲ್ನಿಂದ ಓಡ್ತಾ ರೋಡ್ ಸೈಡ್ ನಿಂದ ಹೊರಡ್ತೀನಿ. ನೀವು ರೋಡ್ ಅಲ್ಲಿ ಜೀಪ್ ಹಿಡಿದು ನಿಂತು ಬಿಡಿ. ನಾವು ಕಾರಲ್ಲಿ ಕೂತು ಹೊರ್ರಾಗ್ಬಿಡೋಣ. ಇವರು ಬಾಂಬ್ ಬ್ಲಾಸ್ಟ್ ನಿಂದ ಹೊರ್ರಾಗ್ತಾರೆ. ಹೇಗಿದೆ ನನ್ನ ಪ್ಲಾನ್? ದೊಣ್ಣೆ ಬೀಸುತ್ತಾ? ಹೇಗಿದೆ? ಪರ್ಫೆಕ್ಟ್ ಅಲ್ವಾ? ಇದಾವ್ರ ಪ್ಲಾನ್. ಅರೆ, ನಿನ್ನ ಪ್ಲಾನ್ ಪ್ರತಿ ಬಾರಿ ಪರ್ಫೆಕ್ಟ್ ಅನ್ಸುತ್ತೆ, ಆದ್ರೆ ಎಂಡ್ಗೆ ಫುಸ್ ಆಗುತ್ತೆ. ಸರಿ, ಶುರು ಮಾಡೋಣ ಆಕ್ಟಿಂಗ್. ಅಣ್ಣಂದ್ರೆ ಅಕ್ಕಂದ್ರೆ ಪವಾಡ ಪುರುಷನ ಪವಾಡ ನೋಡ್ಲು ಬನ್ನಿ. ಭೂಮಿಯ ಒಳಗಿಂದ ಸಮುದ್ರಕ್ಕೆ ಹೋಗಿ ತಮ್ಮ ಅದ್ಭುತ ಕೈಗಳಿಂದ ಸುಂದರ ಮುತ್ತುಗಳನ್ನ ಹೆಕ್ಕಿ ತಮ್ಮ ಭಕ್ತರಿಗಾಗಿ ತರ್ತಾರೆ ಸ್ವಾಮೀಜಿ. ಮುತ್ತುಗಳನ್ನ ನಿಮ್ಮ ಮುಂದೆ ಹರಡಲಾಗುತ್ತದೆ. ಯಾರ ಕೈಗೆ ಮುತ್ತು ಸಿಗುತ್ತದೋ ಅದು ಅವರಿಗಾಗುತ್ತೆ. ಎಂಥ ಅದ್ಭುತ ಅಲ್ವೇ? ನಮಗೂ ಬೇಕು. ಬಾಸ್ ಬಾಸ್, ಜೀಪ್ ರೆಡಿ ಇಟ್ಕೊಳ್ಳಿ. ನಾನೀಗ ಸ್ವಲ್ಪ ಸಮಯದಲ್ಲಿ ಟನಲ್ನ ಒಳಗಿಂದ ಓಡ್ತಾ ರೋಡ್ ಸೈಡ್ಗೆ ತಲುಪ್ತೀನಿ. ಇಬಾಯಿಸ್ಕಾ ರಿವರ್ಸು. ಮೇಲ್ಗಡೆ ಸೇತುವೆ ಮೇಲೆ ನಾವು ಅಡಗಿಸಿಟ್ಟ ಬಾಂಬ್ ಸ್ವಲ್ಪ ಸಮಯದಲ್ಲೇ ಸಿಡಿಯುತ್ತೆ. ಅರೆ ನಿಲ್ಲಿ, ಇವ್ರು ಆ ಕಡೆ ಯಾಕೆ ಓಡ್ತಿದ್ದಾರೆ? ನೀರ ಮೇಲೆ ಹೋಮ ಇಟ್ಟಂಗಾಯ್ತಲ್ಲೋ. ಎಲ್ಲ ವ್ಯರ್ಥ ಆಯ್ತು. ಹೋಗಿ ಅವನನ್ನ ಕರ್ಕೊಂಡು ಬನ್ನಿ. ಬಾಸ್ ಯಾಕೆ ತೆಪ್ಪಗಿದ್ದಾರೆ? ಬಾಂಬ್ ಸಿಡಿದು ಬಿಡ್ತಾ? ಈಗ ನೋಡಿ ಮಜಾ. ಪೊಲೀಸ್ ಇಲ್ಲಿ ಬರೋ ಮೊದಲು ನಾವಿಲ್ಲಿನ ಜಾಗ ಖಾಲಿ ಮಾಡೋಣ. ಲಂಬು ತೊಣ್ಣೆ ನಾಯ್ಕ. ಒಳ್ಳೇದಾಯ್ತು, ಪೊಲೀಸ್ ಬರೋ ಮುಂಚೆ ಜಾಗ ಖಾಲಿ ಮಾಡಿದ್ವಿ. ಮಾಡಿದ್ದಣ್ಣೋ ಮಹಾರಾಯ. ಈ ಈವ್ನಿಂಗ್ ವಾಕ್ ಬೆವರ್ ಇಳಿಸ್ತಿದೆ. ನಡಿತಾ ನಡಿತಾ ಎಲ್ಲಿ ತಲುಪಿದ್ನೆ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲೋ ಹೋಟೆಲ್ ನ ಡೈರೆಕ್ಷನ್ ಕಾಣಿಸ್ತಿಲ್ವಲ್ಲ. ಜಾಯ್ ಹೇಳಿದ್ರು ಕತ್ತಲಾಗೋ ಮೊದ್ಲು ವಾಪಸ್ ಬಂದ್ಬಿಡುತ್ತಾ. ಸರಿ, ಅಲ್ಲೋಗಿ ಕೇಳ್ತೀನಿ. ಇನ್ನು ಡಾನ್ಸ್ ಮಾಡ್ಬೇಕಾ? Look into my eyes. ಇದೇನಾಗ್ತಿದೆ?
ಜನರ ಪವರ್ಸ್ ಬರ್ಲಿ ಬರ್ಲಿ, ನನ್ನೊಳಗೆ ಸೇರಿಕೊಳ್ಳಿ. ತಿಳಿಸ್ಲೇಬೇಕು. ಅರೆ ಇದು ಜಾಯ್ ಅಂಕಲ್ ಹೇಳ್ದ ಮಮ್ಮಿ ಅಲ್ವಲ್ಲ. ರುದ್ರ ನೋಡ್ಲು ಎಲ್ಲ ನಾರ್ಮಲ್ ಕಾಣ್ತಿದೆ, ಆದ್ರೆ ಐ ಕ್ಯಾನ್ ಫೀಲ್ ಇಟ್. ಸಮಥಿಂಗ್ ಇಸ್ ರಾಂಗ್. ಹೆಲೋ ರುದ್ರ, ಹೆಲ್ಪ್! ಬೇಗ ಬಾ, ಬೇಗ ಬಾ. ಮಮ್ಮಿ ಮಮ್ಮಿ. ಓಕೆ ರಂಗಿಲ್ಲ, ಹೆದರ್ಬೇಡಿ, ನಾನ್ ಬರ್ತಿದ್ದೀನಿ. ನೀವು ಎಲ್ಲಿದ್ದೀರಿ? ಬ್ಯಾಂಡ್ರಾ? ಓಕೆ ಓಕೆ, ನನ್ನ ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಇಂದ ಹೋಗ್ತಿದೆ, ಆದ್ರೆ ನಾನ್ ಬರ್ತೀನಿ. Zibaiska, reverso! ಅರೆ ಅರೆ, ಈ ಟ್ರೈನ್ ಮತ್ತೆ ವಾಪಸ್ ಯಾಕೆ ಹೋಗ್ತಾ ಇದೆ? ರುದ್ರ ಎಲ್ಲಿದ್ದೀಯಾ? ಅಯ್ಯಯ್ಯ, ಯಾರನ್ನ ಕರಿತಿದೀಯಾ? ನನ್ ಬಳಿ ಬಾರೋ, ಬಾರಲ್ಲ. ಮಮ್ಮಿ ಮಮ್ಮಿ. ನಾನೇ ಮಮ್ಮಿ ಕಣೋ, ನನ್ನ ಹತ್ರ ಬಾರೋ, ಬಾರೋ. ನನ್ನ ಮಮ್ಮಿ ಅಲ್ಲ, ನೀನು ಕಬ್ಬಿನೊಳಗಿನ ಮಮ್ಮಿ. ಮಾಡಿದ್ರು ಮಾರಾಯ, ಇವತ್ತು ನನ್ನ ಓಟವನ್ನು ಯಾರು ತಡಿಲಾರು. ಕಡಾಯ್ ಕಡಾಯ್. ಇವನು ಯಾರು ಸಾಮಾನ್ಯ ಮನುಷ್ಯನಲ್ಲ. ನಿಲ್ಲೋ. ನೀವೆಲ್ಲ ಇಲ್ಲೇ ನಿಲ್ಲಿ, ನಾನ್ ಬಂದೆ. ಜಿಬಾಯ್ಸ್ಕಾ ಲಿಲಿ ಪುಟಿನೋ. ಅರೆ, ಈ ಟ್ರೈನ್ ವಾಪಸ್ ಯಾಕೆ ಬರ್ತಾ ಇದೆ? ನಮ್ ಕಥೆ ಮುಗ್ದು ಹೋಯ್ತು. ಡೈರೆಕ್ಟ್ ಹಿಟ್. ಓ ನೋ. ಏನ್ ಮಾಡ್ಲಿ? ಟ್ರೈನ್ ಹೇಗೆ ನಿಲ್ಲಿಸ್ಲಿ? ಎದುರಿಂದ ಇನ್ನೊಂದು ಟ್ರೈನ್ ಬರ್ತಾ ಇದೆಯಲ್ಲ. Zibaiska track separato. ಅರೆ, ಆಕ್ಸಿಡೆಂಟ್ ಆಗಿಲ್ವಾ? ಎದುರಿದ್ದ ಟ್ರೈನ್ ಎಲ್ಲೋಯ್ತು? ಈ ಪವಾಡ ಹೇಗಾಯ್ತು? ಅರೆ, ಈ ಟ್ರೈನ್ ಎಲ್ಲೋಯ್ತು? ಗೊತ್ತೇ ಇಲ್ಲ ಆದ್ರೂ ನಿಮ್ಗೆ ಗೊತ್ತಾ? ಇದೆಂತಹ ವಿಸ್ಮಯ. ಆ ಮನುಷ್ಯ ಕಡಾಯಲ್ಲಿ ಹೇಗೆ ಹಾಟಿದ್ದಾನೆ? ಸಾರಿ.
ಮಾಡಿದ್ದುಣ್ಣೋ ಮಾರಾಯ. ಇದಕ್ಕಂತಾರೆ ಜಗತ್ತು ಗೋಲಾಕಾರವಾಗಿದೆ. ಎಲ್ಲಿ ಹತ್ತಿದ್ನೋ ಎಲ್ಲಿ ಬಂದ್ಬಿಟ್ಟೆ. ರಂಗಿಲಾ, ಎಲ್ಲಿದೆ ಮಮ್ಮಿ? ಅದು 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 ಎದುರುಗಡೆ ಇತ್ತು, ಈಗ ಹೊರಟು ಹೋಯ್ತು. ನನ್ಗೆ ಕಡೆಯಲ್ಲಿ ಕೂತು ಓಡ್ ಬರ್ಬೇಕಾಯ್ತು. ಓ ನೋ, ಜನರು ನೋಡಿ ಇರ್ಬೇಕು. ನಾವಿಲ್ಲಿ ಮ್ಯಾಜಿಕ್ ಮಾಡಬಾರ್ದಿತ್ತು. ಅರೆ ಮ್ಯಾಜಿಕ್ ಮಾಡ್ತಿಲ್ದಿದ್ರೆ ಅದು ನನ್ನ ಪವರ್ ಅನ್ನು ಸಕ್ ಮಾಡಿ ನನ್ನನ್ನು ಮುದಿ ಮಾಡ್ತಿತ್ತು. ನಾನ್ ನೋಡ್ದೆ, ನನ್ ಕಣ್ಣಾರೆ ನಾನ್ ನೋಡ್ದೆ. ಬನ್ನಿ ಇಲ್ಲಿಂದ ಹೊರಡೋಣ. ಎಲ್ರೂ ರಂಗಿಲನನ್ನು ಹುಡುಕಿ ಬರೋ ಮೊದಲೇ ಹೊರಡೋಣ. ರಾಕಿ, ನೀನು ನಂಬದಿರು ಮಗು. ನನಗೆ ಸರಿ ಗೊತ್ತು, ಆ ಪುಂಡು ಮಕ್ಕಳಲ್ಲಿ ಏನೋ ವಿಶೇಷ ಇದೆ. ಅಜ್ಜಿ, ನೀವ್ಯಾಕ್ ಟೆನ್ಷನ್ ತಗೋತೀರಿ? ಇವತ್ತು ನಾನು ಅವರ ಸದ್ಯ ಹುಡುಕೆ ಬಿಡ್ತೀನಿ. ಆ ಮಮ್ಮಿನ ಆದಷ್ಟು ಬೇಗ ಹುಡುಕ್ಲೇಬೇಕು. ರುದ್ರ ನಿಜ ಹೇಳ್ತಿದ್ದಾನೆ, ಅದು ಪವರ್ಫುಲ್ ಆಗ್ತಾ ಹೋಗ್ತಿದೆ. ಎಲ್ರೂ ದಣಿದಿದ್ದಾರೆ ರುದ್ರ, ಸ್ವಲ್ಪ ಆರಾಮ ಮಾಡೋಣ. ಓಹೋ, 41st ಫ್ಲೋರ್. ಏನಾದ್ರೂ ತಿನ್ನೋಣ, ಆಮೇಲೆ ಹೊರಡೋಣ. ಹಾ, ಓಹೋ, ಎಷ್ಟೊಂದು ಬ್ಯೂಟಿಫುಲ್ ರೂಮ್. ಇದೆಲ್ಲಿಂದ ಬಂತು? ಎಸ್, ನಾನು ಇಲ್ಲಿ ಒನ್ ಅಂಡ್ ಓನ್ಲಿ ರಾಕಿ. ಅಜ್ಜಿ ನನ್ಗೆ ತುಂಬಾ ಸಲ ಹೇಳಿದ್ರು, ನೀವು ತುಂಬಾ ವಿಚಿತ್ರವಾಗಿದ್ದೀರಿ. ನನ್ಗನ್ಸ್ತು ನಾನೇ ಹೋಗಿ ನೋಡ್ಕೋತೀನಿ. ಈಗ ಹೇಳಿ, ಇದೆಲ್ಲ ಏನು ಗೊಂದಲ? ನಾವಿರೋದು 30th ಫ್ಲೋರ್ ನಲ್ಲಿ, ನೀವೆಲ್ಲ ಸ್ಪೆಷಲ್ ಸ್ವೀಟ್ ನಲ್ಲಿ, ಅದು 41st ಫ್ಲೋರ್. ಅಂತದ್ದೇನು ವಿಶೇಷವಿದೆ ನಿಮ್ಮಲ್ಲಿ? ಸುಳ್ಳು ಹೇಳುವ ಪ್ರಯತ್ನ ಮಾಡಬೇಡಿ. ನಾನು ಕೂಡ ಮುಂಬೈನ ಹುಡುಗ, ನನ್ನನ್ನು ಮೂರ್ಖ ಮಾಡೋಕ್ಕಾಗಲ್ಲ. ಬೇಗ ಹೇಳಿ. ಈಗ ಅಡಗಿಸ್ಲು ಏನೋ ಉಳಿದಿದೆ. ವಿಷಯ ಏನಂದ್ರೆ ಇಬಾಯಿಸ್ಕಾ ಮೆಮರಿ ಇರೇಸು. ಈಗ ನಿನ್ನ ಅಜ್ಜಿ ಬಳಿ ಹೋಗು. ಅಯ್ಯೋ, ಈ ರಾಕಿನು ಯಾಕೆ ಬರ್ಲಿಲ್ಲ? ರಾಕಿ, ಏನು ನೋಡ್ದಿ? ಏನಾದ್ರೂ ಗೊತ್ತಾಯ್ತಾ? ನೋಡೋದಾ? ಏನ್ ತಿಳಿಸ್ಬೇಕಿತ್ತು? ಅಯ್ಯೋ, ನಿನ್ನನ್ನು ಏನು ಮಾಡ್ಲಿ ಮಾರಾಯ. ನೀನು ಲಿಫ್ಟಿನಿಂದ ಹೋಗಿದ್ದೆ, ಆ ಮಕ್ಕಳ ಬಗ್ಗೆ ಗೊತ್ತು ಮಾಡ್ಬೇಕಿತ್ತಲ್ಲ ನೀನು. ಅವರನ್ನು ಹಿಂಬಾಲಿಸ್ಬೇಕು ಅಂತ ಮೊದ್ಲೇ ಯಾಕೆ ಹೇಳಿಲ್ಲ? ನಾನು 40th ಫ್ಲೋರ್ ವರೆಗೆ ಹೋಗಿದ್ದೆ ಮತ್ತು ರೌಂಡ್ ಹಾಕಿ ವಾಪಸ್ ಬಂದೆ. ನೆಕ್ಸ್ಟ್ ಟೈಮ್ ಅವರ ರೂಮ್ ವರೆಗೆ ಹಿಂಬಾಲಿಸ್ತೀನಿ. ಇವತ್ತಿನ ತಾಜಾ ಸುದ್ದಿ ಕೇವಲ ಆಶ್ಚರ್ಯಪಡಿಸುವುದಲ್ಲದೆ ಜನರಲ್ಲಿ ಈ ವಿಷಯದ ಬಗ್ಗೆ ಗಾಬರಿಯ ಸ್ಥಿತಿಯಾಗಿದೆ. ಶಹರಿನ ಬೇರೆ ಬೇರೆ ಜಾಗಗಳಲ್ಲಿ ಒಮ್ಮೆಲೆ ತರುಣರು ಮುದುಕರಾಗ್ತಾ ಇದ್ದಾರೆ. ಅದು ಕ್ಷಣದಲ್ಲೇ. ಜನರ ಕೂದಲು ಬೆಳ್ಳಗಾಗ್ತಿದೆ, ನಡತೆ ಮಂದವಾಗಿದೆ. ಸೈಂಟಿಸ್ಟ್ ಹುಡುಕ್ತಿದ್ದಾರೆ ಯಾವ ವೈರಸ್ ನ ಅಟ್ಯಾಕ್ ಆಗಿದೆ ಅಂತ. ಕೆಲವರ ಹೇಳಿಕೆಯಂತೆ ಒಂದು ಅಪರಿಚಿತ ಶಕ್ತಿ ಈ ರೀತಿ ಮಾಡಿದೆ ಅಂತ. ಈವರೆಗೆ ಯಾವುದೇ ದೃಢವಾದ ಸುದ್ದಿ ತಿಳಿದು ಬಂದಿಲ್ಲ. ಹಾಗಾದ್ರೆ ಎಲ್ಲವೂ ಸರ್ವನಾಶವಾಗುತ್ತೆ. ಇಟ್ಸ್ ಆಲ್ ಮೈ ಫಾಲ್ಟ್. ನಾನು ಅಲ್ಲಿ ಯಾಕೆ ಡಿಗ್ಗಿಂಗ್ ಮಾಡಿಸ್ದೆ? ಡೋಂಟ್ ವರಿ ಜೋ ಅಂಕಲ್, ಅಜ್ಜಯ್ ನನ್ಗೆ ಕಲ್ಸಿದ್ದಾರೆ. ಎಷ್ಟೇ ತೊಂದ್ರೆ ಬಂದ್ರೂ ಕೂಡ ನಾವು ಯಾವಾಗ್ಲೂ ಧೈರ್ಯ ಕುಂದಬಾರ್ದು. ನಾವೆಲ್ಲ ರಾತ್ರಿಗೆ ಸಿಟಿಯ ಬೇರೆ ಬೇರೆ ಡೈರೆಕ್ಷನ್ಗೆ ಹೋಗಿ ಮಮ್ಮಿಯನ್ನ ಹುಡುಕೋಣ. ಥ್ಯಾಂಕ್ ಯು ರುದ್ರ. ನೀವು ಕೆಳಗೆ ಹೋಗಿ ಡಿನ್ನರ್ ಮಾಡ್ಕೊಳ್ಳಿ.
ಈಗ ನೋಡಿ ಅವರ ಗುಟ್ಟು ಹೇಗೆ ರೆಟ್ಟಾಗುತ್ತೆ ಅಂತ. ನಾನು ಲಿಫ್ಟ್ ನಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದೆ. ಹೌದಾ? ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರ್ಬೇಕು. ತುಂಬಾ ಚೆನ್ನಾಗಿದೆ ಮಾರಾಯ. ಈಗ ಅವರ ಗುಟ್ಟು ರಟ್ಟಾಗುತ್ತದೆ. ರಾಕಿ ಅವರನ್ನು ಬಿಡ್ಬೇಡ. ಅಯ್ಯೋ, ಈಗ ಯಾರ ಫೋನ್ ಮಾರಾಯ? ನಾನು ಈಗ ಬರುತ್ತೇನೆ, ನೀನು ಇಲ್ಲೇ ಇರು. ಓಕೆ? ಹೇ ರುದ್ರ, ಬಹಳ ಅವಸರದಲ್ಲಿರ್ಬೇಕು. ನೋಡಗೆ ಕಮ್ನ ಏನು ತೋರಿಸ್ಬೇಕು, ಆಮೇಲೆ ಸಾರಿ ಹೇಳು. ಮೊದ್ಲು ಈ ವಿಡಿಯೋ ಆದ್ರೂ ನೋಡು. ಯಾವ ವಿಡಿಯೋ? ಇದು ಹೋದ್ಸಲ ಹೇಗೆ ತಪ್ಪಿಸ್ಕೊಂಡ್ರಿ ಗೊತ್ತಿಲ್ಲ, ಆದ್ರೆ ನಾನು ಮುಂಬೈಯ ಹುಡುಗ ಇಷ್ಟು ಬೇಗ ಸೋಲು ಒಪ್ಕೊಳ್ಳಲ್ಲ. ರಾಕಿ, ನಮ್ ಮಾತು ಕೇಳು. ಬನ್ನಿ ಕೂತು ಮಾತಾಡೋಣ. ಈ ಹುಡುಗನ ಏನ್ ಮಾಡ್ಬೇಕು? ಏನಾಯ್ತು? ತುಂಬಾ ಚಿಂತೆಯಲ್ಲಿದ್ದೀರಾ? ನೀವು ಮಜಿಷಿಯನ್ ಆಗಿರಬಹುದು, ಆದ್ರೆ ಸೈನ್ಸ್ ಮ್ಯಾಜಿಕ್ ಗಿಂತಲೂ ಪವರ್ಫುಲ್ ಇರುತ್ತೆ. ಈಗ ನೀವು ಸಿಗ್ಬಿಟ್ರಿ. ರುದ್ರ, ಇವನ ಫೋನ್ ತಗೊಳ್ಳೋಣ. ಹೌದು ಹೌದು, ತಗೊಂಡ್ಬಿಡಿ. ಮೋಸ್ಟ್ ವೆಲ್ಕಮ್. ನೀವು ಮ್ಯಾಜಿಕ್ ನಿಂದ ಈ ವಿಡಿಯೋ ಡಿಲೀಟ್ ಮಾಡಬಹುದು, ಆದ್ರೆ ನಾನು ಈ ವಿಡಿಯೋನ ಎಲ್ಲ ಕಾಪಿ ಮಾಡಿ ನನ್ನ ಮೇಲ್ ನಲ್ಲಿ ಸೇವ್ ಮಾಡಿದ್ದೀನಿ. ಪಾಸ್ವರ್ಡ್ ಇಲ್ಲದೆ ನೀವು ಮೇಲ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಹೇಗ್ ಮಾಡ್ತೀರಾ? ಸಿಕ್ಕಾಕೊಂಡ್ರಿ. ರಾಕಿ, ನೀನು ನಿಜವಾಗಿಯೂ ಬ್ರಿಲಿಯಂಟ್. ನಿನ್ಗೆ ಅರ್ಧ ಸತ್ಯ ಗೊತ್ತಾಗಿದೆ ಅಂದ್ಮೇಲೆ ನಾನು ಪೂರ್ಣ ಹೇಳ್ತೀನಿ. ಇಬಾಯಿಸ್ಕಾ ಕಂಟ್ರೋಲು. ಈಗ ಇವನು ಯಾವಾಗ ವಿಡಿಯೋ ನೋಡ್ತಾನೋ ತಾನಾಗಿ ಡಿಲೀಟ್ ಮಾಡ್ತಾನೆ. ಬನ್ನಿ ಗೆಳೆಯರೇ. ಸಾರಿ ಬಡಿ. ಫೋನು ಆಮೇಲೆ ಚೆಕ್ ಮಾಡು ಮಾರಾಯ. ನನ್ಗೆ ಹೇಳು, ನಿನ್ನ ಕ್ಯಾಮರಾದಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯೋ ಇಲ್ಲವೋ? ರೆಕಾರ್ಡ್? ಏನಾದ್ರೂ ರೆಕಾರ್ಡ್ ಮಾಡ್ಬೇಕಿತ್ತಾ? ರಾಕಿ, ತಮಾಷೆ ಮಾಡಬೇಡ ಮಾರಾಯ. ಲಿಫ್ಟಿನಲ್ಲಿ ಕ್ಯಾಮರಾ ಅಡಗಿಸಿಟ್ಟಿದೆಯಲ್ಲ, ಆ ಮಕ್ಕಳ ಆಕ್ಟಿವಿಟಿ ರೆಕಾರ್ಡ್ ಮಾಡಲಿಕ್ಕಾಗಿ. ಅಜ್ಜಿ, ನನ್ನ ಫೋನಲ್ಲಿ ಯಾವುದೇ ರೆಕಾರ್ಡಿಂಗ್ ಇಲ್ಲ. ನಾನು ಈಗಲೇ ತೋರಿಸ್ತೀನಿ. ಇದೆಂತ ವಿಡಿಯೋ? ಇದೇನು? ಏನ್ ಡಿಲೀಟ್ ಮಾಡ್ದೆ? ಏನು ಡಿಲೀಟ್ ಮಾಡಬೇಡ. ಏನು ಇಲ್ಲ ಅಜ್ಜಿ, ಯಾರೋ ವಿಚಿತ್ರ ವಿಡಿಯೋ ಕಳ್ಸಿದ್ರು. ಕೆಲ ಮಕ್ಕಳು ಲಿಫ್ಟ್ ನಲ್ಲಿ ಹೋದ್ರು, ಮಾಯವಾದ್ರು, ಗೊತ್ತಿಲ್ಲ ಏನಿತ್ತು. ಅಯ್ಯೋ, ಸಾಕ್ಷಿ ಅಳಿಸಿ ಬಿಟ್ಟಿಯಾ? ಎಲ್ಲಿ ಹೋಯ್ತು? ಓಹೋ, ಸಾಕ್ಷಿ ಅಳಿಸಿ ಬಿಟ್ಟಿಯಾ? ಡಿಲೀಟ್ ಯಾಕೆ ಮಾಡ್ದಿ ಮಾರಾಯ? ಓಹೋ, ಇದು ಅಸಲಿ ರೆಕಾರ್ಡಿಂಗ್ ಇತ್ತು. ಆ ಮಕ್ಕಳು ನಿನ್ನನ್ನು ಪದೇ ಪದೇ ಮೂರ್ಖ ಮಾಡ್ತಾರೆ ಮಾರಾಯ. ನಾನು ನಿನ್ನನ್ನು ಎಂತದು ಮಾಡಲಿ ಮಾರಾಯ? ಏನು ಗೊತ್ತಾಗ್ತಾ ಇಲ್ಲ. ಈಗ ನಾವಿಬ್ಬರು ಒಟ್ಟಿಗೆ ಇರೋಣ. ಇದು ಅಜ್ಜಿ ಏನ್ ಹೇಳ್ತಿದ್ದೀರಾ? ಬೇಗ ನಡಿ, ಅವರು ಹೊರಗೆ ಹೋಗ್ತಿದ್ದಾರೆ. ಬೇಗ ಬಾ. ಟ್ಯಾಕ್ಸಿ, ಬೇಗ ಬಾ. ಡ್ರೈವರ್, ಆ ಗಾಡಿಯ ಹಿಂದೆ ಹೋಗ್ಬೇಕು. ರಾಕಿ, ಇವತ್ತು ರಾತ್ರಿ ಇಡೀ ಸಫರ್ ಮಾಡಬೇಕಾದ್ರು ನಾನು ಮಾತ್ರ ಆ ಮಕ್ಕಳ ಸತ್ಯ ತಿಳಿಯದೆ ಬಿಡುವುದಿಲ್ಲ. ಏನ್ ಹೇಳಕತ್ತೀರಿ ಆಂಟಿ? ನಾನು 12 ಗಂಟೆ ನಂತರ ನಮ್ ಟ್ಯಾಕ್ಸಿ ನಡ್ಸಂಗಿಲ್ಲ, ಮೊದ್ಲೇ ಹೇಳ್ತೀನಿ. ಹೆಂಗು ನಾನ್ ಕೇಳಿನಿ, ರಾತ್ರಿ ಸಿಟಿ ಒಳಗ ಯಾವ್ದೋ ಮಮ್ಮಿ ಸುತ್ತಾಡಕತ್ತದ. ಹೇಗೆ ಹೋಗುದಿಲ್ಲ? ಬಾಯಿ ಮುಚ್ಚಿ ಟ್ಯಾಕ್ಸಿನ ಫಾಲೋ ಮಾಡು, ಇಲ್ಲದ್ರೆ ಈಗ್ಲೇ ಪೊಲೀಸ್ ಕರಿತೀನಿ.
ಓ ನೋ, ಈ ಟ್ರಾಫಿಕ್ ಯಾವಾಗ ಮುಗಿಯುತ್ತೆ? ಮಾಯರಾ, ನಮ್ಮ ಅರ್ಧ ಸಮಯ ಹೀಗೇನೆ ಟ್ರಾಫಿಕ್ ಅಲ್ಲಿ ವೇಸ್ಟ್ ಆಗುತ್ತೆ. ಅರೆ, ಮುಂಬೈಯಲ್ಲಿ ಇಂಥ ಟ್ರಾಫಿಕ್ ಸಾಮಾನ್ಯ ಮರಿ. ಹೇಗಿದ್ರು ನಿಮ್ಗೆ ಎಲ್ಲಿ ಹೋಗೋಕಿದೆ? ಅಂಕಲ್, ನಾವು ಕೇಳಿದ್ವಿ ಸಿಟಿಯಲ್ಲಿ ಒಬ್ಬ ಮಮ್ಮಿ ಪರ್ಫಾರ್ಮರ್ ಇದ್ದಾನೆ ಅಂತ. ಅವ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅವನನ್ನೇ ನೋಡ್ಬೇಕು. ಏನು, ಮಮ್ಮಿನ? ಅವ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಸ್ವಲ್ಪ ಸಮಯದ ಮೊದಲು ನನ್ನ ಗೆಳೆಯನ ಫೋನ್ ಬಂದಿತ್ತು. ಆದ್ರೆ ಟ್ರಾಫಿಕ್ ಕಡಿಮೆ ಆಗುವವರೆಗೆ ಅವನ ಡ್ಯಾನ್ಸ್ ಕೂಡ ಮುಗಿಯುತ್ತೆ. ಹಾ ರುದ್ರ, ಯು ಹ್ಯಾವ್ ಟು ಡೂ ಸಮಥಿಂಗ್ ನೌ. Ibaiska, Sakum, Darkum. Myra, Uncle Joe, ready for some fun? ಇದು ನಿನ್ನ ತಪ್ಪು. ನೀನ್ ಮೊದಲು ಡಿಕ್ಕಿ ಹೊಡೆದದ್ದು. ತಪ್ಪು ಒಪ್ಕೊಳ್ತಾನೆ ಇಲ್ಲ. ಇದು ಸರಿಯಲ್ಲ ನೋಡು. ವಾವ್, ಮ್ಯಾಜಿಕ್ ನಿಂದ ಸಾಕಷ್ಟು ಲಾಭಗಳಿವೆ. ಗ್ರೇಟ್. ಅಯ್ಯೋ ರಾಕಿ, ಹೇಳು ಮಾರಾಯ. ನಾವಿಲ್ಲಿ ಮಲಗ್ಲು ಬಂದದಲ್ಲ, ನಾವು ಅವರ ಟ್ಯಾಕ್ಸಿ ಮೇಲೆ ಗಮನ ಇಡಬೇಕು. ಅರೆ, ಏನಾಯ್ತು ಮೇಡಮ್ ಅವ್ರೆ? ಅಂತದ್ದೇನ್ ನೋಡಿ ನನ್ನ ಟ್ಯಾಕ್ಸಿ ಮುರಿದು ಹಾಕಿದ್ರೆ? ಮಾರಾಯ, ಟ್ಯಾಕ್ಸಿ ಎದುರಿನಿಂದ ಮಾಯವಾಯ್ತು. ನೀನು ನೋಡ್ತಿದ್ರೆ ನೀನು ಟ್ಯಾಕ್ಸಿ ಮುರಿತಿದ್ದಿ. ಖರೇನ ಟ್ಯಾಕ್ಸಿ ಮಾಯ ಆಗ್ಬಿಡ್ತು. ಆದ್ರೆ ಹಿಂಗ ಹೆಂಗಾಯ್ತ್ರಿ? ಮಾರಾಯ, ಮಕ್ಕಳಿಗೆ ಮ್ಯಾಜಿಕ್ ಗೊತ್ತಿದೆ. ನಾವು ಅವರನ್ನು ಹುಡುಕ್ಬೇಕು. Ibaiska, audience freezo. ಮಮ್ಮಿ ಕಿಂಗ್ ಸ್ಪ್ಯಾರೋ, ಡಾನ್ಸ್ ನಿಲ್ಸಿ. ಯಾರು ನನ್ನ ಡಾನ್ಸ್ ಅನ್ನು ನಿಲ್ಲಿಸಲು ಧೈರ್ಯ ಮಾಡಿತು? ಬಾಸ್, ಹುಡುಗ ನೀವೇನ್ ಮಾಡ್ತಿದ್ದೀರೋ ಅದು ತಪ್ಪು. ಚಿಕ್ಕ ಹುಡುಗ ನನ್ಗೆ ಸರಿ ತಪ್ಪು ಕಲಿಸ್ತಾನ? ಕಿಂಗ್ ಸ್ಪ್ಯಾರೋ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ.
ದಿನವಷ್ಟೇ ನಿಲ್ಲು ರುದ್ರ. ಈಗ ನಾನು ಫೈಟ್ಗಾಗಿ ಸಿದ್ಧನಿಲ್ಲ. ನನ್ಗೀಗ ಇನ್ನೂ ಪವರ್ಸ್ ಬೇಕಾಗಿದೆ. ನಾನು ಮತ್ತೆ ಬರ್ತೀನಿ. ಆಗ ಆಗ ನಿನ್ನಿಂದ ನನ್ಗೆ ಏನೂ ಮಾಡಲಾಗದು. ಮಮ್ಮಿಯಿಂದ ದೂರ ಓಡೋ ಒಳ್ಳೆ ಅವಕಾಶ ಇದು. ತಪ್ಪಿಸ್ಕೊಂಡು ಬಿಡ್ತೀನಿ ನಾನು. ಇಬಾಯಿಸ್ಕಾ ಆಡಿಯನ್ಸ್ ಡಿಫ್ರೀಸು. ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ? ಇದೆಲ್ಲ ಏನ್ ನಡೀತಾ ಇದೆ? ನನ್ ಕೂದಲು ಅಯ್ಯೋ ದೇವ್ರ. ಎಸ್, ರಾಕಿ ನಮ್ಗೆ ಹೆಲ್ಪ್ ಮಾಡ್ತಾನೆ. ರಾಕಿ, ನೀನು ಸತ್ಯ ಹೇಳ್ತೀಯಾ? ನೀವು ರಿಯಲ್ ಮಜಿಷಿಯನಾ? ಹೌದು ಅಜ್ಜಿ, ಆದ್ರೀಗ ನಮ್ಗೆ ನಿಮ್ಮ ಹೆಲ್ಪ್ನ ಅಗತ್ಯವಿದೆ. ಮಮ್ಮಿ ತನ್ನ ಕಾಫಿನಿಂದ ಹೊರಗೆ ಬಂದು ಮುಂಬೈಲಿ ತಿರುಗ್ತಿದೆ. ಅದು ಜನರ ಪವರ್ ಎಳಿಲು ಶುರು ಮಾಡಿದೆ. ನಾವದನ್ನು ತಡಿಬೇಕು. ಇಲ್ದಿದ್ರೆ ಬರೀ ಮುಂಬೈ ಅಲ್ಲ, ಇಡೀ ಜಗತ್ತಿಗೆ ಅಪಾಯವಾದೀತು. ಆದ್ರೆ ನೀನಂತೂ ಮ್ಯಾಜಿಷಿಯನ್, ಏನು ಮಾಡ್ಬೋದು? ಆದ್ರೆ ನಿನ್ನತ್ರ ಸೈನ್ಸ್ ನ ಶಕ್ತಿ ಇದೆ. ರಿಮೆಂಬರ್, ನೀನೇ ಹೇಳಿದ್ದೆ. ಓಕೆ, ಐ ಹೆಲ್ಪ್ ಯು. ಹೇಳು, ನಾನೇನ್ ಮಾಡ್ಬೇಕು? ಥ್ಯಾಂಕ್ಸ್ ರಾಕಿ, ವಿ ಆರ್ ಟೀಮ್ ನಾವ್. ನಿನ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ಪ್ ಲೈನ್ ಹಾಕಿ ಈ ಮೆಸೇಜ್ ಫಾರ್ವರ್ಡ್ ಮಾಡು. ಮಮ್ಮಿ ಎಲ್ಲಾದ್ರೂ ಕಾಣಿಸಿದ್ರೆ ಇಮಿಡಿಯೇಟ್ಲಿ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು. ದಿಸ್ ಇಸ್ ವೆರಿ ಸಿಂಪಲ್. ನಾನು ಈಗಲೇ ಮೆಸೇಜ್ ಪೋಸ್ಟ್ ಮಾಡ್ತೀನಿ. ಎಸ್, ಇಟ್ಸ್ ಡನ್. ಈಗ ಮಮ್ಮಿಯ ಲೊಕೇಶನ್ ತಿಳಿಯಲು ಹೆಚ್ಚು ಸಮಯವಾಗಲ್ಲ. ಬಹಳವಾಯ್ತು ಓಡಾಟ. ಇಟ್ಸ್ ಟೈಮ್ ಟು ಗೋ ಟು ಪ್ಯಾಲೇಸ್. ಬಾಸ್, ನನ್ಗೆ ಈ ಮರುಭೂಮಿಯಲ್ಲಿ ದೂರದವರೆಗೆ ಧೂಳು ಮಣ್ಣು ಕಾಣಿಸ್ತಿದೆ. ನಿಮ್ಗೆ ಪ್ಯಾಲೇಸ್ ಅಲ್ಲಿ ಕಾಣ್ತಿದ್ಯಾ? ನೀನು ಬರೀ ನನ್ನ ಹಿಂದೆ ಹಿಂದೆ ನಡೀತಿರು. ಎಲ್ಲವೂ ಇಲ್ಲೇ ಇದೆ. ನನ್ನೊಂದಿಗೆ ಬಾ. ಎಲ್ಲಿದೆ? ಎಲ್ಲಿದೆ? ಅಯ್ಯೋ, ಬಾಸ್, ಈ ಹಾಳು ಬಿದ್ದ ಜಾಗದಲ್ಲಿ ಇರೋದಕ್ಕಿಂತ ನಾವು ಯಾವ್ದಾದ್ರು ಹೋಟೆಲ್ ನಲ್ಲಿ ಇರ್ಬೋದು. ಹೌದಾ? 4 ಹೆಜ್ಜೆ ಮುಂದೆ ಬಾ, ಆಮೇಲೆ ಯೋಚಿಸು. ಸಾಕು, ಇವತ್ತಿನ ರಾತ್ರಿ ಮಾತ್ರ. ನಾಳೆ ಬೆಳಿಗ್ಗೆ ನಮ್ಮ ಪ್ಯಾಲೇಸ್ ಮುಂಬೈ ಸಿಟಿಯ ಮಧ್ಯದಲ್ಲಿರುತ್ತೆ. ಎಲ್ರಿಗೂ ಗೊತ್ತಾಗುತ್ತೆ ಅವರ ಹೊಸ ಕಿಂಗ್ ಸ್ಪೇರೋ ಅಂತ. ಕಿಂಗ್ ಸ್ಪೇರೋ. ನಿನ್ನಿಂದ ಒಂದು ಬಾಂಬ್ ಕೂಡ ಉಡಾಯಿಸೋಕ್ಕಾಗ್ತಾ ಇಲ್ಲ ಲಂಬು. ಅದಕ್ಕಾಗಿ ನಾನು ಹೊಸ ಪ್ಲಾನ್ ಮಾಡಿದ್ದೀನಿ.
ಇಲ್ಲಿ ಹಲವಾರು ಬಾಂಬ್ ಹೊದಗಿಸಿಟ್ಟಿದ್ದೀನಿ. ಒಂದಿನ ಇಡೀ ಮುಂಬೈನಲ್ಲಿ ಬಾಂಬ್ಸ್ ಅನ್ನ ಒಟ್ಟಿಗೆ ಬ್ಲಾಸ್ಟ್ ಮಾಡ್ತೀನಿ. ಲೇ ತಟಾನ್. ಹಾ ಬಾಸ್, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ನಾನು ಬ್ಲಾಸ್ಟ್ ಆಗ್ತಾ ಆಗ್ತಾ ಸೋತ್ ಹೋಗಿದ್ದೀನಿ. ಇದೇನು ಬಾಸ್, ಬೈ ಮಿಸ್ಟೇಕ್ ಬಾಂಬ್ ಅನ್ನ ಇಲ್ಲೇ ಫಿಟ್ ಮಾಡಿದಾರೆ ಏನೋ? ಅರೆ ಇದೇನೋ ನಾನ್ ಕನಸು ಕಾಣ್ತಿಲ್ವಲ್ಲ. ಚರಣ್ ದಾಸ್ ಕಳ್ಳ, ಎಲ್ಲಿ ಅದೇನ್ ನಡೀತಾ ಇದೆ? ಅಯ್ಯೋ, ನೀವಿದ್ರಲ್ಲಿ ಬೀಳ್ಬೇಡಿ, ಮತ್ತಿಲ್ಲಿಂದ ನೀವು ಓಡಿ ಹೋಗಿ. ಆಮೇಲೆ ಅವಕಾಶ ಸಿಗ್ಲಿಕ್ಕಿಲ್ಲ. ಕಿಂಗ್ ಫೆಲೋ ಬರ್ತಿದ್ದಾರೆ. ಓಡಿ ಓಡಿ ಓಡಿ. ಕಿಂಗ್ ಸ್ಪೆರೋಗೆ ಜಯವಾಗ್ಲಿ, ಕಿಂಗ್ ಸ್ಪೆರೋಗೆ ಜಯವಾಗ್ಲಿ, ಕಿಂಗ್ ಸ್ಪೆರೋಗೆ ಜಯವಾಗ್ಲಿ, ಕಿಂಗ್ ಸ್ಪೆರೋ. ನಿಮ್ದು ಮತ್ತು ನಮ್ದು ಉದ್ದೇಶ ಮಾತ್ರ ಒಂದೇ, ಮುಂಬೈನ ಸರ್ವನಾಶ ಮಾಡಿ ಬಿಡೋದು. ನಾವು ಒಟ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲವನ್ನ ಛಟ್ ಫಟ್ ಮಾಡಿ ಮುಗಿಸ್ಬೋದು. ಹೇಳಿ, ಏನ್ ಹೇಳ್ತೀರಾ? ಬಂಬಟ್ ಆಗಿಲ್ವೇ? ನಾವು ನಮ್ದೇ ಸಿಟಿಯನ್ನು ಯಾಕೆ ನಾಶ ಮಾಡ್ತೀವಿ? ಎಷ್ಟು ಧೈರ್ಯ, ಎಚ್ಚರ! ನನ್ನ ಸಿಟಿಯನ್ನು ನಾಶ ಮಾಡುವ ಮಾತಾಡಿದ್ರೆ ಇಲ್ವಾ? ನನ್ನ ಕಣ್ಣುಗಳನ್ನು ನೋಡು. ಇಲ್ಲ 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 ಇಲ್ಲ, ನಾನು ನಿಮ್ಮ ಕಣ್ಣುಗಳನ್ನು ನೋಡೋದಿಲ್ಲ. ನೀವೇನ್ ಹೇಳ್ತಿರೋ ನಾವು ಮಾಡ್ತೇವೆ. ಹಾ, ಓ ಮೈ ಗುಡ್ನೆಸ್, ಈ ಮಮ್ಮಿ ಕಿಂಗ್ ಸ್ಪ್ಯಾರೋ ಅಲ್ವಲ್ಲ? ಹಾ, ಎಸ್ ಇಟ್ ಇಸ್. ಹಾ, ಎಸ್, ಐ ಗಾಟ್ ಇಟ್. ಮೆಸೇಜ್ ಬಂತು. ಲೊಕೇಶನ್ ಸಿಟಿಯ ಹೊರಗೆ ಡಿಗಿಂಗ್ ಸೈಟ್ ನಲ್ಲಿದೆ. ನನ್ ಗೊತ್ತಿತ್ತು ಅದು ಅಲ್ಲೇ ಹೋಗಿರ್ಬೇಕು. ನಾವು ಅಲ್ಲಿ ಹೋಗುವಷ್ಟರಲ್ಲಿ ಅದು ಹೊರಟೋಗ್ಬೋದು. ಅದು ಹೊರಡೋಕ್ ಮುಂಚೆ ತಲುಪ್ತೀವಿ. ಈಗ್ಲೇ ಇಬಾಯಿಸ್ಕಾ ಶೂ. ಅಯ್ಯೋ, ಕಿಂಗ್ ಸ್ಪ್ಯಾರೋ, ಬಾಸ್, ಇದ್ಯಾವ ಪೀಡೆ? ಅಯ್ಯೋ ದೇವ್ರೆ, ಎಷ್ಟು ದೊಡ್ಡ ಬಾರ್ಡ್! ಅಡಗಿ ಅಡಗಿ. ಬಾಸ್, ಇವತ್ತು ಎಲ್ಲ ಕಡೆ ಮ್ಯಾಜಿಕ್ ಆಗ್ತಿದೆ. ರುದ್ರ, ಬೆಳಗಾಗೋಕೆ ಹೆಚ್ಚು ಸಮಯ ಉಳಿದಿಲ್ಲ. ನೀವು ಪಾಪದವರಿಗೆ ತುಂಬಾ ಕಷ್ಟ ಕೊಟ್ರಿ. ಈಗ ಸ್ವತಃ ಕಾಫಿನಲ್ಲಿ ಮತ್ತೆ ಹೊರಟೋಗಿ ಅದೇ ಎಲ್ರಿಗೆ ಒಳಿತು.
ತಡೆದು ತೋರಿಸು. ಸ್ಪ್ಯಾರೋ ಕಿಂಗ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಥಂಡರ್ ಕ್ರಿಯೇಟೋ. ಅಯ್ಯ ಅಪ್ಪ ಅಯ್ಯ ಇದೆ ಅಯ್ಯ ಅಪ್ಪ ಅಯ್ಯ 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 ಹೋಗಲ್ಲಪ್ಪ. ನೋಡಿ ಮಕ್ಕಳೇ, ನಾವು ಒಳಗೆ ಹೋಗಿ ಕಾಫಿನನ್ನ ಹೊರಗೆ ತರಲೇಬೇಕು. ನಡೀರಿ. ಬಾಸ್, ಅಯ್ಯೋ ಇಲ್ಲ, ಇದು ಅಸಾಧ್ಯ. ರುದ್ರ, ಅವನನ್ನ ತಡೆ. ಅವನ ಪವರ್ ಹೆಚ್ಚುತ್ತಾ ಇದೆ, ಮತ್ತೆ ಸನ್ರೈಸ್ ಕೂಡ ಆಗೋದಿದೆ. ಅವನನ್ನ ಕಾಫಿನಲ್ಲಿ ಹಾಕು ರುದ್ರ. Zibaiska! ಭೂಮಿ ಆಕಾಶದ ಪವರ್ಸ್ ಬರಲಿ.
Ibaiska, shield creato. ರುದ್ರನನ್ನು ಮುಗಿಸಿಬಿಡು. Ibaiska, boom, chick, boom! ನಾನು ಮತ್ತೆ ಬರ್ತೀನಿ. ನಂಗೆ ಕಿಂಗ್ ಫೇರೋ ಜೊತೆ ಹೋಗ್ಲಿಕ್ಕಿಲ್ಲ. ರುದ್ರ, ಥ್ಯಾಂಕ್ ಯು ಸೋ ಮಚ್. ನೀನು ಸನ್ರೈಸ್ ಆಗೋಕ್ ಮುಂಚೆನೆ ಕಿಂಗ್ ಸ್ಪ್ಯಾರೋನನ್ನ ಸೆಟ್ ಮಾಡಿದೀಯ. ಅದು ಇಡೀ ಜಗತ್ತಿಗೆ ತುಂಬಾ ಅಪಾಯವಾಗೋದ್ರಲ್ಲಿತ್ತು. ನಾನ್ ಪೂರ್ತಿ ಕ್ರೆಡಿಟ್ ತಗೊಳ್ಳೋದಿಲ್ಲ. ರಾಕಿ ಮತ್ತೆ ನಿಮ್ಮೆಲ್ರ ಸಪೋರ್ಟ್ ಇಲ್ದೆ ಕಿಂಗ್ ಸ್ಪ್ಯಾರೋ ಅನ್ನ ವಾಪಸ್ ಕಳಿಸೋದು ಇಂಪಾಸಿಬಲ್ ಆಗಿತ್ತು. ರಾಕಿ ಅಂತ ಫ್ರೆಂಡ್ ಸಿಕ್ಕಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. Ibaiska, ಇವ್ರ ಮೆಮರಿ ಇರೇಸು. ನಾವು ಇಲ್ಲೇನ್ ಮಾಡ್ತಿದ್ದೇವೆ? ಗೊತ್ತಿಲ್ಲ ಬಾಸ್. ನಡೀರಿ ಮನೆಗೆ ಹೋಗೋಣ. ದೊಣ್ಣೆ ಬೀಸುತ್ತಾ. ಅವ್ರಿಗಿನ್ನು ನಮ್ಮ ಮತ್ತು ಮಮ್ಮಿಗೆ ಕನೆಕ್ಟೆಡ್ ಯಾವ ವಿಷಯನೂ ನೆನಪಿರೋಲ್ಲ. ಹಾ ರುದ್ರ, ಈಗ ನಾನು ಮತ್ತು ರಾಕಿಗೆ ಕೂಡ ಗೊತ್ತಾಗಿದೆ ನೀವು ಮಜಿಷಿಯನ್ ಅಂತ. ಅವರಂತೆ ನೀನು ನಮ್ಮ ಮೆಮರಿಯನ್ನು ವಾಶ್ ಮಾಡಿಬಿಡು ಮಾರಾಯ. ಇಲ್ಲ ಅಜ್ಜಿ, ಒಂದ್ ವೇಳೆ ನಾನ್ ರಾಕಿಗೆ ನನ್ ಬಗ್ಗೆ ಮರೆಸಿ ಬಿಟ್ರೆ ಒಬ್ಬ ಒಳ್ಳೆ ಗೆಳೆಯರನ್ನು ಕಳ್ಕೊತೀನಿ. ಬೇಡ ಮಾರಾಯ ಬೇಡ. ನೀನು ನಮ್ಮ ಮೆಮರಿಯಿಂದ ಈ ಮಾತನ್ನು ತೆಗ್ದೇ ಬಿಡು. ಒಂದ್ ವೇಳೆ ನಾವು ಯಾರಿಗದು ತಿಳಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಮಾರಾಯ. ಅಜ್ಜಿ, ಅದಕ್ಕೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ಏನು ಮಾಡಿದೆ ನೀನು? ಇನ್ನು ನೀವು ನಮ್ಮ ವಿಷಯ ಯಾರಿಗಾದ್ರೂ ತಿಳಿಸೋದಿದ್ರೆ ಆಗ ಮರೆತ್ ಬಿಡ್ತೀರಿ, ಆದ್ರೆ ನಮ್ಮ ನೆನಪಿರುತ್ತೆ. ಓಹೋ, ಥ್ಯಾಂಕ್ ಯು ಮಾರಾಯ. ಈಗ ನನಗೆ ಎರಡು ಗ್ರ್ಯಾಂಡ್ ಸನ್ ಆಯ್ತು. Watch India's largest kids library only on Jio Hotstar. Download the app now.